Good morning dear students, welcome back. So in my previous video I was talking about heat engine. Heat engine ಅಂದರೆ ಏನು, ಅದರಲ್ಲಿ ಯಾವ್ಯಾವ ಪಾರ್ಟ್ಸ್ ಇರುತ್ತೆ ಅಂತ. ಈಗ ಇನ್ನೊಂದ್ಸತಿ ಅದನ್ನು ಬ್ರೀಫ್ ಆಗಿ ರಿವೈಸ್ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಹೀಟ್ ಎಂಜಿನ್ ಅಂದರೆ ಇಟ್ ಈಸ್ ಎ ಡಿವೈಸ್ ವಿಚ್ ಕನ್ವರ್ಟ್ಸ್ ಹೀಟ್ ಎನರ್ಜಿ ಇಂಟು ವರ್ಕ್ ಆರ್ ಇಂಟು ಸಮ್ ಅದರ್ ಫಾರ್ಮ್ ಆಫ್ ಎನರ್ಜೀಸ್. ಹೀಟ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯಾಗಿ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಇಟ್ ವಿಲ್ ಡೂ ಸಮ್ ವರ್ಕ್ ಅಂತ. ಈ ಹೀಟ್ ಎಂಜಿನ್ನಲ್ಲಿ ನಮಗೆ ಮೇಯ್ನ್ ಆಗಿ ಇರ್ತಕ್ಕಂಥ ಪಾರ್ಟ್ಸ್ ಯಾವ್ಯಾವುದಪ್ಪ ಅಂತಂದರೆ ಸೋರ್ಸ್ ಬಂದು ಇಟ್ ಈಸ್ ಅಟ್ ವೆರಿ ಹೈ ಟೆಂಪರೇಚರ್, ಅಂದರೆ ಇಟ್ ಈಸ್ ಎ ಹೀಟ್ ಸಪ್ಲೈಯರ್ ಅಂತ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಕ್ ಅಥವಾ ಸರೌಂಡಿಂಗ್ ಅಂತ. ಈ ಸೋರ್ಸನ್ನು ನಾವು ರಿಸರ್ವಾಯರ್ ಅಂತ ಕೂಡ ಕರಿತೀವಿ ಅಂತ ಹೇಳಿದೆ. ಅದಾದಮೇಲೆ ಒಂದು ವರ್ಕಿಂಗ್ ಸಬ್ಸ್ಟೆನ್ಸ್ ಟೇಕನ್ ಇನ್ ಎ ಕಂಟೈನರ್, ಇದು ವರ್ಕಿಂಗ್ ಸಬ್ಸ್ಟೆನ್ಸ್. ಸೊ ಈ ವರ್ಕಿಂಗ್ ಸಬ್ಸ್ಟೆನ್ಸ್ ಗ್ಯಾಸ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು ಅಥವಾ ಯಾವ ಫಾರ್ಮಲ್ಲಿ ಬೇಕಾದ್ರೂ ಇರ್ಬೋದು. ಇಸ್ ಮಿಕ್ಸ್ಚರ್ ಆಫ್ ಬೋತ್ ಲಿಕ್ವಿಡ್ ಆ್ಯಂಡ್ ಗ್ಯಾಸ್ ಕೂಡ ಆಗಿರ್ಬೋದು. ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳಿದೆ ಈ ಸ್ಟೀಮ್ ಎಂಜಿನಲ್ಲಿ ಸ್ಟೀಮ್ ಮತ್ತು ವಾಟರು ಈ ವರ್ಕಿಂಗ್ ಸಬ್ಸ್ಟೆನ್ಸ್ ಆಗುತ್ತೆ. ಅದೇ ನಮ್ಮ ಬೈಕ್ಗಳಲ್ಲಿ ಪೆಟ್ರೋಲ್ ಪಾರ್ಟಿಕಲ್ಸ್ ಮತ್ತು ಏರ್ ಮಿಕ್ಸ್ ಆಗಿ ಅದು ವರ್ಕಿಂಗ್ ಸಬ್ಸ್ಟೆನ್ಸ್ ಆಗುತ್ತೆ ಅಂತ ಹೇಳಿದೆ. ಆಮೇಲೆ ಈ ಸೋರ್ಸಿಂದ ಅದು ವರ್ಕಿಂಗ್ ಸಬ್ಸ್ಟೆನ್ಸ್ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದೇ ಸ್ಟವ್ ಮೇಲೆ ನಾವು ಪಾತ್ರೆ ಇಟ್ಟಾಗ ಹೆಂಗೆ ಪಾತ್ರೆ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಹಾಗೆ ಈ ವರ್ಕಿಂಗ್ ಸಬ್ಸ್ಟೆನ್ಸ್ ಸೋರ್ಸಿಂದ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದರಲ್ಲಿ ಸ್ವಲ್ಪ ಅಮೌಂಟನ್ನು ವರ್ಕ್ ಆಗಿ ಕನ್ವರ್ಟ್ ಮಾಡುತ್ತೆ. ಇನ್ನು ಉಳಿದಿರೋ ಈ ಅಮೌಂಟ್ ಆಫ್ ಹೀಟನ್ನು ಅಂದರೆ Q2 ಅಮೌಂಟ್ ಆಫ್ ಹೀಟನ್ನು ಸರೌಂಡಿಂಗಿಗೆ ಬಿಡುತ್ತೆ ಅಂತ. ಆ ಪಾತ್ರೆ ಎಕ್ಸಾಂಪಲನ್ನೇ ಮತ್ತೆ ವಾಪಸ್ ತಗೊಳ್ಳೋದಾದರೆ, ಸ್ಟವ್ ಮೇಲೆ ಪಾತ್ರೆ ಇಟ್ಟಾಗ ಪಾತ್ರೆಯಲ್ಲಿ ನೀರನ್ನು ಇಟ್ಟಾಗ ಪಾತ್ರೆಗೆ ಹೀಟ್ ಬರುತ್ತೆ. ಎಲ್ಲಿಂದ? ಕೆಳಗಡೆ ಫ್ಲೇಮಿಂದ. ಆ ಪಾತ್ರೆ ಲಿಡ್ ಮೇಲಕ್ಕೆ ಮೂವ್ ಆಗುತ್ತೆ, ಅಂದರೆ ವರ್ಕ್ ಈಸ್ ಡನ್. ಆಮೇಲೆ ಪಾತ್ರೆ ಬಿಸಿ ಆಗುತ್ತೆ, ಸ್ವಲ್ಪ ಅಮೌಂಟ್ ಆಫ್ ಹೀಟ್ ಸರೌಂಡಿಂಗಿಗೆ ಬರುತ್ತೆ. ಸೊ ಸ್ಟವ್ ಇಂದ ತಗೊಂಡಂಥ ಹೀಟು Q1, ಆಮೇಲೆ ಹೊರಗಡೆ ಸರೌಂಡಿಗೆ ಕೊಟ್ಟಂಥ ಹೀಟು Q2. ಈ ಕಾನ್ಸೆಪ್ಟಲ್ಲಿ ನಾವು ಒಂದು ಪ್ಯಾರಾಮೀಟರನ್ನು ಡಿಫೈನ್ ಮಾಡ್ತೀವಿ. ಅದೇನಪ್ಪ ಅಂತಂದರೆ ಎಫಿಷಿಯನ್ಸಿ ಅಂತ. ಎಫಿಷಿಯನ್ಸಿ ಬಂದ್ಬಿಟ್ಟು ವರ್ಕ್ ಡನ್ ಡಿವೈಡೆಡ್ ಬೈ ಅಮೌಂಟ್ ಆಫ್ ಹೀಟ್ ಟೇಕನ್. ವರ್ಕ್ ಡನ್ ಅಂದರೆ ಹೌ ಮಚ್ ವಿ ಆರ್ ಗೆಟ್ಟಿಂಗ್ ಅಂತ, ಹೀಟ್ ಟೇಕನ್ ಅಂದರೆ ಹೌ ಮಚ್ ವಿ ಆರ್ ಸಪ್ಲೈಯಿಂಗ್ ಅಂತ. ಸೊ ಹೌ ಮಚ್ ವಿ ಗೆಟ್ ಡಿವೈಡೆಡ್ ಬೈ ಹೌ ಮಚ್ ವಿ ಸ್ಪೆಂಡ್ ಅಂತ. ಇದನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ಈಗ ನಾನು 1 ಲೀಟರ್ ಪೆಟ್ರೋಲನ್ನು ಹಾಕಿಬಿಟ್ಟು 100 ಕಿಲೋಮೀಟರ್ ಓಡಿಸೋಕ್ಕೆ ಸಾಧ್ಯ ಆದರೆ ಇಟ್ ಇಸ್ ಎ ವೆರಿ ಗುಡ್ ಎಂಜಿನ್ ಅಂತ. ಇಟ್ಸ್ ಎಫಿಷಿಯನ್ಸಿ ಇಸ್ ವೆರಿ ಹೈ ಅಂತ. ಅಂದರೆ ಐ ಆಮ್ ಗೆಟಿಂಗ್ 100 ಕಿಲೋಮೀಟರ್ ಮೈಲೇಜ್ ಜಸ್ಟ್ ಫಾರ್ 1 ಲೀಟರ್ ಅನ್ನೋ ಮೀನಿಂಗ್ ಬರುತ್ತೆ. ಸೊ ಇದನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಇನ್ನೊಂದು ಸಮಯ ರಿಪೀಟ್ ಮಾಡ್ಬಿಡ್ತೀನಿ. W is equal to Q1 minus Q2 divided by Q1. ಇದನ್ನು ಸಿಂಪ್ಲಿಫೈ ಮಾಡಿದರೆ ಈಟಾ is equal to 1 minus Q2 divided by Q1. This is the efficiency of heat engine in terms of heat absorbed and heat rejected. So efficiency cannot be 100% ಅಂತ ಕೂಡ ಹೇಳಿದ್ದೆ. ಯಾಕೆ ಅಂತಂದರೆ ಈ ಪ್ರೋಸೆಸ್ಸಲ್ಲಿ ಸ್ವಲ್ಪ ಅಮೌಂಟ್ ಆಫ್ ಹೀಟು ಬೇರೆ ಬೇರೆ ರೀಸನ್ಸ್ಗೆ ಸ್ಪೆಂಡ್ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಇದಕ್ಕೆ ಇನ್ನೊಂದು ಮುಖ್ಯವಾದ ಕಾರಣ ಇದೆ. ಅದು ಏನು ಅಂತ ಆಮೇಲೆ ನಾನು ಹೇಳ್ತೀನಿ. ಆ ಕಾರಣದಿಂದನೇ ನಾವು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನು ಬರಿತೀವಿ. ನೋಡಿ, ಆಗಲೇ ನಾವು 0th ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನು ಕಲ್ತಿದ್ದೀವಿ, ಆಮೇಲೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನು ಕಲ್ತಿದ್ದೀವಿ. ಈಗ ಈ ಡಿಸ್ಕಷನ್ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಕೂಡ ಬಂದು ಹೋಗ್ಬಿಡುತ್ತೆ. ಓಕೆ, ಬನ್ನಿ ಇಲ್ಲಿಗೆ ವಾಪಸ್ ಬರೋಣ. ಇದು ಹೀಟ್ ಎಂಜಿನ್ ಆಯಿತು. ಹೀಟ್ ಎಂಜಿನ್ಗೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಬೈಕಲ್ಲಿ ಇರುತ್ತಲ್ಲ ಎಂಜಿನ್, ಪೆಟ್ರೋಲ್ ಎಂಜಿನ್ ಅಥವಾ ಡೀಸೆಲ್ ಎಂಜಿನ್, ದಟ್ ಈಸ್ ಬೆಸ್ಟ್ ಎಕ್ಸಾಂಪಲ್. ಅದು ಬಿಟ್ಟರೆ ಸ್ಟೀಮ್ ಎಂಜಿನ್ ಕೂಡ ಬೆಸ್ಟ್ ಎಕ್ಸಾಂಪಲ್. ಆಮೇಲೆ ಅಡುಗೆ ಮನೆಯಲ್ಲಿ ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಬಿಟ್ಟು ಅದು ಮುಚ್ಚಿರ್ತಿಲ್ಲ, ದಟ್ ಈಸ್ ಆಲ್ಸೋ ಎ ಸಾರ್ಟ್ ಆಫ್ ಎಂಜಿನ್ ಓನ್ಲಿ, ಐ ಟೆಲ್ ಯು ಡಿಯರ್ ಸ್ಟೂಡೆಂಟ್ಸ್. ಈಗ ಇದರ ಕಾನ್ವರ್ಸ್ ಅನ್ನು ತಗೊಂಡ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ರೆಫ್ರಿಜರೇಟರ್. ಏನು ಸರ್ ಇದು ಕಾನ್ವರ್ಸ್ ಅಂದರೆ? ಏನು ಕಾನ್ವರ್ಸು? ಐ ವಿಲ್ ಟೆಲ್ ಯು. ಈಗ ರೆಫ್ರಿಜರೇಟರ್ ಮನೆಯಲ್ಲಿ ಎಲ್ಲರಿಗೂ ಗೊತ್ತಿದೆ, ಮನೆಯಲ್ಲಿ ನೋಡಿರ್ತೀರಾ ಅಥವಾ ಹೋಟೆಲ್ಸಲ್ಲೇ ನೋಡಿರ್ತೀರಾ, ಫ್ರಿಡ್ಜ್ ಅಥವಾ ರೆಫ್ರಿಜರೇಟರ್ ಅಂತ. ಏನಿದೆ ರೆಫ್ರಿಜರೇಟರು? ಈ ರೆಫ್ರಿಜರೇಟರ್ ಕೂಡ ಹೀಟ್ ಎಂಜಿನ್ ಏನಾ? ಎಸ್, ಇಟ್ ಈಸ್ ಆಲ್ಸೋ ಎ ಹೀಟ್ ಎಂಜಿನ್. ಹಾಗಾದ್ರೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತಾ? ಅಲ್ಲ, ಅದು ಹೀಟ್ ಎಂಜಿನ್ ರಿವರ್ಸ್ ಆಗಿ ವರ್ಕ್ ಆಗುತ್ತೆ. ಅಂದ್ರೆ ನೋಡಿ, ಹೀಟ್ ಎಂಜಿನ್ ವರ್ಕ್ ಅನ್ನು ಮತ್ತೆ ಸೂಕ್ಷ್ಮವಾಗಿ ಗಮನಿಸಿ. ಇಟ್ ವಿಲ್ ಟೇಕ್ ಹೀಟ್ ಫ್ರಮ್ ದ ಸೋರ್ಸ್, ಗಿವ್ಸ್ ಹೀಟ್ ಟು ದ ಸಿಂಕ್ ಅಂಡ್ ಡೂ ಸಮ್ ಯೂಸ್ಫುಲ್ ವರ್ಕ್ ಅಂತ. ಇದನ್ನು ಫುಲ್ ಉಲ್ಟಾ ಮಾಡೋಣ. ಇಲ್ಲಿ ವರ್ಕ್ ಯಾಕೆ ಆಯಿತು? ಇಟ್ ಟುಕ್ ಹೀಟ್ ಫ್ರಮ್ ದ ಸೋರ್ಸ್ ಆ್ಯಂಡ್ ದೇರ್ ಫಾರ್ ಇಟ್ ಈಸ್ ಡೂಯಿಂಗ್ ವರ್ಕ್. ಸೊ ನಾವು ಯಾವಾಗಲೂ ವರ್ಕನ್ನು ಮಾಡಬೇಕು ಅಂದಾಗ ಹೀಟ್ ಎಂಜಿನನ್ನು ಬಳಸ್ತೀವಿ. ಉಲ್ಟಾ, ಏನು ಉಲ್ಟಾ? ಈ ಕಡೆಯಿಂದ ಬರೋಣ, ಈ ಕಡೆಯಿಂದ ಬಂತು ಅಂದರೆ ಅದು ರೆಫ್ರಿಜರೇಟ್ ಆಗುತ್ತೆ. ಹೆಂಗೆ ಸರ್ ಉಲ್ಟಾ ಅಂದರೆ? ಈಗ ನೋಡಿ, ಇದು ಸರೌಂಡಿಂಗ್ ಏನೇ, ಸ್ಟಿಲ್ ಇಟ್ ಈಸ್ ಸರೌಂಡಿಂಗ್, ಇಟ್ ಈಸ್ ಅಟ್ ಲೋಯರ್ ಟೆಂಪರೇಚರ್ T2. ಆಲ್ವೇಸ್ ಕೀಪ್ ಇನ್ ಮೈಂಡ್ T2 ಈಸ್ ಲೆಸ್ ದ್ಯಾನ್ T1.
ವೆದರ್ ಇಟ್ ಈಸ್ ದಿಸ್ ಡಯಾಗ್ರಾಮ್ ಆರ್ ದಿಸ್ ಡಯಾಗ್ರಾಮ್. ದಿಸ್ ಈಸ್ ಅಟ್ ಲೋಯರ್ ಟೆಂಪರೇಚರ್. ಇಲ್ಲಿ ನಾನು ವರ್ಕಿಂಗ್ ಸಬ್ಸ್ಟೆನ್ಸ್ ಅನ್ನ ತಗೊಂಡಿದ್ದೀನಿ ಅಂದ್ರೆ ಸರ್ ಇಲ್ಲೂ ವರ್ಕಿಂಗ್ ಸಬ್ಸ್ಟೆನ್ಸ್ ಇರಬೇಕಾ? ಎಸ್ ಅಪ್ಪ ಇರಲೇಬೇಕು. ಇಟ್ ಈಸ್ ನಥಿಂಗ್ ಬಟ್ ದಟ್ ಡಯಾಗ್ರಾಮ್ ಓನ್ಲಿ. ಹೀಟ್ ಎಂಜಿನ್ ರಿವರ್ಸ್ ಆಗಿ ವರ್ಕ್ ಮಾಡೋದನ್ನ ನಾನು ರೆಫ್ರಿಜರೇಟರ್ ಅಂತ ಹೇಳಿದ್ದೀನಿ. ಸೊ ಹೆಂಗ್ ರಿವರ್ಸ್ ಆಗುತ್ತೆ ನೋಡೋಣ. ಫಸ್ಟ್ ಆ ಪಾರ್ಟ್ಸ್ ಅನ್ನ ಮತ್ತೆ ಬರೆದು ಬಿಡ್ತೀನಿ. ಐ ಡ್ರಾ ದಿ ಡಯಾಗ್ರಾಮ್ ಒನ್ಸ್ ಅಗೇನ್. ಸೊ ದಿಸ್ ಈಸ್ ದ ಸೋರ್ಸ್, ದಿಸ್ ಈಸ್ ಅ ಟೆಂಪರೇಚರ್ T1. ಓಕೆ, ಅವಾಗಲೇ ಏನ್ ಮಾಡೋದು, ಇಲ್ಲಿ ಜಾಸ್ತಿ ಹೀಟ್ ಇತ್ತು ಎಳ್ಕೊಳ್ತಾ ಇತ್ತು, ಆಯ್ತಾ, ಎಳ್ಕೊಂಡು ಆ ಕಡೆ ಬಿಡ್ತಾ ಇತ್ತು, ಅವಾಗ ಅದು ವರ್ಕ್ ಆಗ್ತಾ ಇತ್ತು. ಈಗ ನನಗೆ ಆ ಕಡೆಯಿಂದ ಹೀಟ್ ಅನ್ನು ತಗೋಬೇಕು. ಇಲ್ಲಿ ನೋಡ್ರಿ, ಇವಾಗ ಫ್ರಿಡ್ಜ್ ಅಂತ ಹೇಳಿದೆ, ಇದು ರೆಫ್ರಿಜರೇಟರ್ ಅಂತ ಹೇಳಿದೆ. ಈ ಪೋರ್ಷನ್ ಏನ್ ಗೊತ್ತಾ, ಈ ಪೋರ್ಷನ್ ನಿಮ್ಮ ರೆಫ್ರಿಜರೇಟರ್ ಒಳಗಡೆ ಇರೋ ಭಾಗ, ಎಲ್ಲಿ ನೀವು ತರಕಾರಿ, ಹಣ್ಣು, ಹಾಲು, ಮೊಟ್ಟೆ ಅಥವಾ ಮೆಡಿಸಿನ್ ಅಥವಾ ನೀರು ಏನೇನೋ ಇಡ್ತೀರಲ್ಲ, ಫ್ರಿಡ್ಜ್ ಡೋರ್ ಓಪನ್ ಮಾಡಿದಾಗ ಒಳಗಡೆ ಇರುತ್ತಲ್ಲ, ದಟ್ ರೀಜನ್ ಈಸ್ ದಿಸ್ ಒನ್. ಹೌದಾ ಸರ್? ಹಾಗಾದ್ರೆ ಇದೇನ್ ಸರ್? ಆ ಫ್ರಿಡ್ಜಿನ ಹಿಂದ್ಗಡೆ ಒಂದು ಸಿಲಿಂಡರ್ ತರ ಇರುತ್ತೆ, ಕಪ್ಪು ಒಂದು ಡೂಮ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ಕಂಪ್ರೆಸರ್ ಅಂತ ಕರೀತಾರೆ. ಮನೆಯಲ್ಲಿ ಫ್ರಿಡ್ಜ್ ಇದ್ರೆ ನೋಡಿ, ಹಿಂದ್ಗಡೆಗೆ ಒಂದು ಚಿಕ್ಕದಾಗಿ ಕಪ್ಪುಗೆ ಸಿಲಿಂಡರ್ ರೌಂಡ್ ಅಥವಾ ಓವೆಲ್ ಶೇಪ್ ಅಲ್ಲಿ ಇರುತ್ತೆ, ಅದನ್ನ ಕಂಪ್ರೆಸರ್ ಅಂತ ಕರೀತಾರೆ. ಸರಿ ಸರ್, ಅದ್ರೊಳಗಡೆ ಏನಿರುತ್ತೆ, ಅದ್ರೊಳಗಡೆಗೆ ಒಂದು ಸಬ್ಸ್ಟೆನ್ಸ್ ಇದೆ, ಅದೊಂದು ಗ್ಯಾಸ್ ಇರುತ್ತೆ, ಅದು ಕ್ಲೋರೋಫ್ಲೋರೋಕಾರ್ಬನ್ ಅಂತ ಅಥವಾ ಬೇರೆ ಬೇರೆ ಯಾವ್ಯಾವ ಗ್ಯಾಸ್ಗಳು ಅದ್ರೊಳಗಡೆ ಇರ್ತವೆ. ಇದೇನು ಸರ್ ಇದು? ಹಾಗಾದ್ರೆ ಇದು ನಿಮ್ಮ ಮನೆ ಒಳಗಡೆ. ಈಗ ಫ್ರಿಡ್ಜ್ ಅನ್ನ ನೀವು ಅಡಿಗೆ ಮನೆಯಲ್ಲಿ ಇಟ್ಟಿದ್ದೀರಾ, ಅಡಿಗೆ ಮನೆ ಒಳ್ಳಿ ಸುತ್ತ ಇರೋ ಎಲ್ಲಾ ಜಾಗನು T1 ಆಗುತ್ತೆ, ಅಂದ್ರೆ ಸರೌಂಡಿಂಗ್ ಆಗುತ್ತೆ. ಈಗ ಏನ್ ಮಾಡುತ್ತೆ ನೋಡಿ, ನಾವು ಫ್ರಿಡ್ಜಿನ ಒಳಗಡೆ ತಣ್ಣಗಿರಬೇಕು ಅಂದ್ರೆ ಕಡಿಮೆ ಟೆಂಪರೇಚರ್ ಇರಬೇಕು ಅನ್ನೋದು ನನ್ನ ಉದ್ದೇಶ. ಹಾಗಾದ್ರೆ ಅಲ್ಲಿ ಏನೋ ಇಡ್ತೀರಲ್ಲ ನೀವು, ಬಿಸಿ ಹಾಲನ್ನ ತಗೊಂಡೋಗಿ ಇಡ್ತೀರಾ, ತರಕಾರಿನ ಇಡ್ತೀರಾ, ಅಥವಾ ಏನೋ ಫುಡ್ ಉಳಿದಿರುತ್ತೆ ಅದನ್ನು ತಗೊಂಡೋಗಿ ಇಡ್ತೀರಾ. ಎಲ್ಲ ಇಟ್ಟಾಗ ಅದನ್ನು ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ತಣ್ಣಗಾಗುತ್ತೆ ಅಲ್ವಾ? ಯಾಕೆ ತಣ್ಣಗಾಗುತ್ತೆ? ಆ ಬಿಸಿಯಾದಂಥ ವಸ್ತುವಿನಲ್ಲಿ ಇರ್ತಕ್ಕಂಥ ಹೀಟ್ ಅನ್ನು ಹೊರಗಡೆ ಎಳಿತಾ ಇರುತ್ತೆ ಈ ಇನ್ಸ್ಟ್ರೂಮೆಂಟು. ಅಂದರೆ ಮೈ ವರ್ಕಿಂಗ್ ಸಬ್ಸ್ಟೆನ್ಸ್ ಈ ಟೇಕಿಂಗ್ ಹೀಟ್ ಫ್ರಮ್ ದಿ ಸಿಂಕ್. ಅರ್ಥ ಆಯ್ತಲ್ವಾ? ನೋಡಿ, ಇದಕ್ಕೆ ಫುಲ್ ಆಪೋಸಿಟ್ ಆರೋ ಮಾರ್ಕ್. ಸೊ ಅಲ್ಲಿ ವರ್ಕಿಂಗ್ ಸಬ್ಸ್ಟೆನ್ಸ್ ಸಿಂಕ್ಗೆ ಹೀಟ್ ಅನ್ನ ಕೊಡ್ತಾ ಇತ್ತು, ಆದ್ರೆ ಇಲ್ಲಿ ವರ್ಕಿಂಗ್ ಸಬ್ಸ್ಟೆನ್ಸ್ ಸಿಂಕ್ ಇಂದ ಹೀಟ್ ಅನ್ನ ಎಳ್ಕೊಳ್ತಾ ಇದೆ, ಉಲ್ಟಾ, ರಿವರ್ಸ್. ಗೊತ್ತಾಯ್ತಲ್ವಾ? ಸೊ ನನ್ನ ಉದ್ದೇಶ ಇಲ್ಲಿ ಈ ಪೋರ್ಷನ್ ಕೋಲ್ಡ್ ಆಗಿ ಇರಬೇಕು. ಕೋಲ್ಡ್ ಆಗಿದ್ರೆ ನಾನು ಮೆಡಿಸಿನ್ ಇಡ್ಬೋದು, ಹಾಲು ಇಡ್ಬೋದು, ನೀರು ಇಡ್ಬೋದು, ಐಸ್ ಕ್ರೀಮ್ ಇಡ್ಬೋದು, ಅಥವಾ ಬೇರೆ ಯಾವುದೋ ಒಂದು ಫುಡ್ ಅಥವಾ ಗ್ರೈನ್ಸ್, ಡ್ರೈ ಫ್ರೂಟ್ಸ್ ಏನೇನೋ ಇಡಬಹುದು. ಸೊ ಅದರಲ್ಲಿರೋ ಹೀಟ್ ಕಂಟೆಂಟ್ ಅನ್ನ ಇದು ಎಳ್ಕೊಳ್ತಾ ಇದೆ. ಎಳ್ಕೋಬೇಕು ಅಂತಂದ್ರೆ ಇದಕ್ಕೆ ತಾನಾಗಿ ಎಳ್ಕೊಳ್ಳುವಂತಹ ಶಕ್ತಿ ಇಲ್ಲ. ಅಂದ್ರೆ ಅದನ್ನ ಎಳ್ಕೊಂಡ್ಲಿಕ್ಕೆ ನಾನು ಏನ್ ಮಾಡಬೇಕು ನೋಡಿ, ಈ ಆರೋ ಮಾರ್ಕ್ ಉಲ್ಟಾ ಆದಲ್ಲಿ ಈ ಆರೋ ಮಾರ್ಕ್ ಉಲ್ಟಾ ಆಗ್ಬೇಕಲ್ವಾ? ಎಸ್, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ದಟ್ ಮೀನ್ಸ್ ಐ ಹ್ಯಾವ್ ಟು ಡೂ ವರ್ಕ್ ಆನ್ ದಿ ಸಬ್ಸ್ಟೆನ್ಸ್. ಇಲ್ಲಿ ವರ್ಕ್ ವಾಸ್ ಡನ್ ಬೈ ದ ಸಬ್ಸ್ಟೆನ್ಸ್, ಹಿಯರ್ ವರ್ಕ್ ಈಸ್ ಡನ್ ಆನ್ ದ ಸಬ್ಸ್ಟೆನ್ಸ್. ಯಾಕೆ ಸರ್ ವರ್ಕ್ ಆಗಬೇಕು? ಆಗ್ಲೇಬೇಕಪ್ಪ. ಕೋಲ್ಡ್ ಸರಿ, ಏನು ಫ್ರಿಡ್ಜ್ ಒಳಗಡೆ ಇರ್ತಕ್ಕಂಥ ಹೀಟ್ ಅನ್ನ ಹೊರಗಡೆ ತೆಗಿಬೇಕಲ್ಲ, ನಾನು ಸಕ್ ಮಾಡ್ಬೇಕಲ್ವಾ? ಆಯ್ತಾ? ನೀರನ್ನು ಹೇಳ್ದಂಗೆ, ಸಿರಿಂಜ್ ತಗೊಂಡು ನೀರನ್ನು ಹೇಳ್ಕೊಂಡಂಗೆ ಅಲ್ಲಿರೋ ಹೀಟನ್ನು ಎಳೆದು ಹೊರಗಡೆ ಬಿಸಾಕ್ಬೇಕಲ್ವಾ? ಅದಕ್ಕೋಸ್ಕರ ಸಬ್ಸ್ಟೆನ್ಸ್ಗೆ ಎನರ್ಜಿ ಬೇಕಲ್ವಾ? ಆ ಕೆಲಸ ಮಾಡ್ತಾ ಇದೀವಿ. ಸರಿ, ಎಲ್ಲಿಂದ ಬಂತು ಸರ್ ವರ್ಕ್? ಹಾಗಾದ್ರೆ ಎಲ್ಲಿಂದನೂ ಅಲ್ಲ, ಇದನ್ನು ತಗೊಂಡೋಗಿ ನೀವು ಪ್ಲಗ್ ಇನ್ ಮಾಡ್ತೀರಲ್ವಾ ಎಲೆಕ್ಟ್ರಿಕ್ ಕರೆಂಟ್ಗೆ, ಅಲ್ಲಿಂದ ಎನರ್ಜಿ ಬರುತ್ತೆ. ಆ ಎನರ್ಜಿ ಬಂದು ಈ ವರ್ಕಿಂಗ್ ಸಬ್ಸ್ಟೆನ್ಸ್ ಅನ್ನ ಅಲ್ಲಿರೋ ಹೀಟ್ ಅನ್ನ ಎಳೆಯೋ ತರ ಮಾಡುತ್ತೆ. ಹಾಗಾದ್ರೆ ಈ ರೀಜನ್ ಇಂದ ಅಂದ್ರೆ ಸಿಂಕ್ ಇಂದ ಹೀಟ್ ಅನ್ನ ತೆಗಿಬೇಕು ಅಂದ್ರೆ ವರ್ಕ್ ಹ್ಯಾಸ್ ಟು ಬಿ ಡನ್ ಆನ್ ದಿ ಸಬ್ಸ್ಟೆನ್ಸ್. ಹೌದು ಸರ್, ಗೊತ್ತಾಯ್ತು. ಸರಿ ಸರ್, ಹಾಗಾದ್ರೆ ವರ್ಕ್ ಆಯ್ತು, ಹೀಟ್ ಅನ್ನ ಎಳ್ಕೊಳ್ತು. ಎಷ್ಟು ಹೀಟ್ ಅನ್ನ ಎಳ್ಕೊಳ್ತು? ಇಟ್ ಟೇಕ್ಸ್ Q2 ಅಮೌಂಟ್ ಆಫ್ ಹೀಟ್. ಹಾಗಾದ್ರೆ ಸರೌಂಡಿಂಗ್ಗೆ ಹೀಟ್ ಕೊಡಲ್ವಾ? ಖಂಡಿತ ಕೊಡುತ್ತೆ. ಯಾಕಂದ್ರೆ ಕೊಡ್ಲೇಬೇಕು. ಅದನ್ನ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ. ಹೊರಗಡೆ ಕೊಟ್ಟಾಗ್ಲೇನೆ ಒಳಗಡೆ ಪೋರ್ಷನ್ ತಣ್ಣಗಾಗೋದು. ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದ್ರೆ ಸುಮ್ಮನೆ ಫ್ರಿಡ್ಜಿನ ಗೋಡೆಗೆ ಅಂದ್ರೆ ಬಾಗಿಲಿಗೆ ಸುಮ್ಮನೆ ಈ ಕೈ ಇಟ್ಕೊಂಡು ನೋಡಿ, ಸ್ವಲ್ಪ ಬಿಸಿ ಆಗಿರುತ್ತೆ. ಅಂದರೆ ವರ್ಕಿಂಗ್ ಸಬ್ಸ್ಟೆನ್ಸ್ ಈಸ್ ರಿಜೆಕ್ಟಿಂಗ್ ಹೀಟ್ ಟು ದ ಸರೌಂಡಿಂಗ್, ಸೊ ಇಟ್ ವಿಲ್ ರಿಜೆಕ್ಟ್ ಹೀಟ್ ಆಫ್ Q1 ಅಮೌಂಟ್. ನೋಡಿ, ಫುಲ್ ಉಲ್ಟಾ ಬಂತಲ್ಲಿ. ಸೊ ಇಲ್ಲಿಂದ ಹೀಟ್ ಹೋಗ್ತಾ ಇತ್ತು, ಇಲ್ಲಿಂದ ವರ್ಕ್ ಆಗ್ತಾ ಇತ್ತು, ಉಳಿದಿದ್ದು ಆ ಕಡೆ ರಿಜೆಕ್ಟ್ ಆಗ್ತಾ ಇತ್ತು. ಅದು ಹೀಟ್ ಎಂಜಿನ್. ಈಗ ಈ ಸಿಂಕ್ ಇಂದ ಹೀಟ್ ಅನ್ನ ಸಕ್ ಮಾಡುತ್ತೆ. ಸಕ್ ಮಾಡಲಿಕ್ಕೆ ನಾನು ಎನರ್ಜಿಯನ್ನು ಕೊಡ್ತೀನಿ, ವರ್ಕನ್ನು ಮಾಡ್ತೀನಿ. ಉಳಿದಂಥ ಹೀಟನ್ನು ಸೋರ್ಸ್ಗೆ ಅಥವಾ ಸರೌಂಡಿಂಗಿಗೆ ರಿಜೆಕ್ಟ್ ಮಾಡ್ತಾ ಇದೆ. ದಿಸ್ ಈಸ್ ರೆಫ್ರಿಜರೇಟರ್. ನೌ ಕಮ್ಸ್ ದ ಡೆಫಿನೇಷನ್. ಸೊ ಇದೇ ನನ್ನ ಸ್ಟೈಲ್ ಆಫ್ ಟೀಚಿಂಗ್. ಡೆಫಿನೇಷನ್ ಏನು? ರೆಫ್ರಿಜರೇಟರ್ ಈಸ್ ನಥಿಂಗ್ ಬಟ್ ಹೀಟ್ ಎಂಜಿನ್ ವಿಚ್ ಟೇಕ್ಸ್ ಹೀಟ್ ಫ್ರಮ್ ದ ಕೋಲ್ಡ್ ರೀಜನ್ ಆರ್ ಹೀಟ್ ಫ್ರಮ್ ದ ಸಿಂಕ್ ಆರ್ ಹೀಟ್ ಫ್ರಮ್ ದ portion where temperature to be decreased by with the help of work
with the help of work and rejecting the heat to the surrounding. I repeat, refrigerator is a device which extract heat continuously from a body at lower temperature, okay, with the help of work done on it, and reject some amount of heat to the surrounding, or reject some amount of heat to the surrounding which is at some higher temperature. So refrigerator ಅಂದ್ರೆ ಲೋಯರ್ ಟೆಂಪರೇಚರ್ ನಿಂದ ಹೀಟ್ ಅನ್ನು ತೆಗೆದು ಇನ್ನೂ ಕಡಿಮೆ ಮಾಡೋದು, ಉಳಿದಂತ ಹೀಟ್ ಅನ್ನು ಈ ಕಡೆ ರಿಜೆಕ್ಟ್ ಮಾಡೋದು. ಆ ಪ್ರೋಸೆಸ್ ಅಲ್ಲಿ ಸಮ್ ವರ್ಕ್ ಈಸ್ ಡನ್ ಆನ್ ದ ವರ್ಕಿಂಗ್ ಸಬ್ಸ್ಟೆನ್ಸ್. ಆಯ್ತಲ್ವಾ? ಈಗ ನನಗೆ ಈ ಪೋರ್ಷನ್ ಅಲ್ಲಿ ಕಡಿಮೆ 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 ಟೆಂಪರೇಚರ್ ಆಗಬೇಕು, ದಟ್ ಈಸ್ ಮೈ ರಿಕ್ವೈರ್ಮೆಂಟ್. ಹಾಗಾದ್ರೆ ಜಾಸ್ತಿ ವರ್ಕ್ ಮಾಡಬೇಕು, ಆಯ್ತಾ? ಯಾಕಂದ್ರೆ ಜಾಸ್ತಿ ಹೀಟ್ ಅನ್ನು ಸಕ್ ಮಾಡಬೇಕಲ್ವಾ, ಸೊ ಈ ಕಂಟೆಕ್ಸ್ಟ್ ಅಲ್ಲಿ ಐ ಡಿಫೈನ್ ಎ ಕ್ವಾಂಟಿಟಿ ಕಾಲ್ಡ್ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್. ಅಲ್ಲಿ ಏನು ಎಫಿಷಿಯನ್ಸಿ ಅಂತ ಹೇಳಿದ್ನೋ ಇದನ್ನ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಅಂತ ಕರಿತಾ ಇದ್ದೀನಿ. ಸೊ ಕೋಎಫಿಷಿಯಂಟ್ ಆಫ್ ಪರ್ಫಾರ್ಮೆನ್ಸ್ ಈಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ಹೀಟ್ taken out divided by work done. ಇದಕ್ಕೆ ಆಪೋಸಿಟ್, ಅಮೌಂಟ್ ಆಫ್ ಹೀಟ್ ಟೇಕನ್ ಔಟ್, ಜಾಸ್ತಿ ನಾನು ಹೀಟ್ ಅನ್ನು ತೆಗಿಬೇಕು, ಅದಕ್ಕೆ ಎಷ್ಟು ವರ್ಕ್ ಅನ್ನ ಮಾಡಬೇಕು. ಹೌ ಮಚ್ ಯು ಟೇಕ್ ಔಟ್ ಅಂಡ್ ಹೌ ಮಚ್ ಯು ಸ್ಪೆಂಡ್. ನಾರ್ಮಲಿ ನಾವು ನಮ್ಮ ಉದ್ದೇಶ ಕಡಿಮೆ ಸ್ಪೆಂಡ್ ಮಾಡಬೇಕು. ನೋಡಿ ಇಲ್ಲಿ ಡಬ್ಲ್ಯೂ ಅನ್ನೋದು ಸ್ಪೆಂಡ್, ಇಲ್ಲಿ ಐ ಆಮ್ ನಾಟ್ ಗೈನಿಂಗ್ ದಿ ವರ್ಕ್, ಇಲ್ಲಿ ಇದು ಗೈನಿಂಗ್, ಇದು ಇಲ್ಲಿ ಸ್ಪೆಂಡಿಂಗ್. ಹೌ ಮಚ್ ಎಲೆಕ್ಟ್ರಿಸಿಟಿ ಆರ್ ಸ್ಪೆಂಡಿಂಗ್ ಅನ್ನೋ ಲೆಕ್ಕಕ್ಕೆ ಬರುತ್ತೆ. ಹೌ ಮಚ್ ಎಲೆಕ್ಟ್ರಿಸಿಟಿ ಆರ್ ಸ್ಪೆಂಡಿಂಗ್, ಫಾರ್ ದಟ್ ಹೌ ಮಚ್ ಕೋಲ್ಡ್ heat you are sucking out of the cold region. So this is coefficient of performance. So coefficient of performance ಯಾವಾಗ್ಲೂ ಇನ್ಫಿನಿಟಿ ಇರೋದಿಲ್ಲ, ಆಮೇಲೆ ತುಂಬಾ ಕಡಿಮೆನೂ ಇರೋದಿಲ್ಲ, ಬಿಟ್ವೀನ್ 1 to 5 ಅಥವಾ 6 ಇರುತ್ತೆ. ಈಗ ರೆಫ್ರಿಜರೇಟರ್ಗೆ ಒಂದೆರಡು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ರೆಫ್ರಿಜರೇಟರ್ಗೆ ಎಕ್ಸಾಂಪಲ್ ಅಲ್ಲ ಸರ್, ಹೌದು ಮನೆಯಲ್ಲಿರೋ ರೆಫ್ರಿಜರೇಟರ್ ಒಂದಾದ್ರೆ ಏರ್ ಕೂಲರ್ ಇದೆಯಲ್ಲ AC, ಇಟ್ ಈಸ್ ಆಲ್ಸೋ ಎ ರೆಫ್ರಿಜರೇಟರ್. ನಿಮ್ಮ ಮನೆಯಲ್ಲೋ ಅಥವಾ ಸಿನಿಮಾ ಥಿಯೇಟರ್ ಅಲ್ಲೋ ಅಥವಾ ಕಂಪ್ಯೂಟರ್ ಲ್ಯಾಬ್ AC ಹಾಕಿರ್ತಾರಲ್ವಾ, ಅದು ಕೂಡ ರೆಫ್ರಿಜರೇಟರೇನೆ. ಆ ರೆಫ್ರಿಜರೇಟರ್ನ ನಾವು ಏರ್ ಕೂಲರ್ ಅಂತ ಕರಿತೀವಿ. ಅಲ್ಲಿ ಕೂಡ ಏನಾಗುತ್ತೆ, ನಾನು ಕರೆಂಟ್ ಅನ್ನು ಸ್ವಿಚ್ ಆನ್ ಮಾಡಿದಾಗ, ಕರೆಂಟ್ ಪಾಸ್ ಮಾಡಿದಾಗ ರೂಮಲ್ಲಿರ್ತಕ್ಕಂಥ ಹೀಟನ್ನು ಎಳ್ಕೊಂಡು ಹೊರಗಡೆ ಬಿಡುತ್ತೆ. ಸೊ ಇದು ನಿಮ್ಮ ರೂಮು, ಇದು ಇನ್ಸ್ಟ್ರೂಮೆಂಟ್ AC ಸೆಟ್ಟು, ಇದು ಹೊರಗಡೆ ಇರ್ತಕ್ಕಂಥ ಪರಿಸರ. ಸೊ ರೂಮಲ್ಲಿರ್ತಕ್ಕಂಥ ಹೀಟನ್ನು ಸಕ್ ಮಾಡಿ ಕಂಟಿನ್ಯೂಸ್ ಆಗಿ ಹೊರಗಡೆ ಬಿಡುತ್ತೆ. ಅದಕ್ಕೆ ನೀವು AC ಹೊರಗಡೆ ಬಂದು ನೋಡಿ, ಒಂದು ಮೆಷಿನ್ ಇರುತ್ತೆ, ಒಂದು ಫ್ಯಾನ್ ತಿರುಗ್ತಾ ಇರುತ್ತೆ, ಅಲ್ಲಿ ನಿಂತ್ಕೊಂಡ್ರೆ ಸ್ವಲ್ಪ ಬಿಸಿ ಅನ್ನಿಸ್ತಾ ಇರುತ್ತೆ, ರೂಮ್ ಒಳಗಡೆ ತಣ್ಣಗಿರುತ್ತೆ. ಯಾಕೆಂದ್ರೆ ರೂಮ್ನಲ್ಲಿ ಇದ್ದಿದ್ದಂಥ ಹೀಟನ್ನು ತೆಗೆದು ಹೊರಗಡೆ ಬಿಡ್ತಾ ಇದೆ. ಸೊ ಇಷ್ಟು ರೆಫ್ರಿಜರೇಟರ್ಗೆ ಸಂಬಂಧಪಟ್ಟಂಗೆ, ಮತ್ತೆ comparison between refrigerator and heat engine ಆಯಿತು. Okay, now let me proceed further. ಈ ಹಂತದಲ್ಲಿ ನನಗೆ ಒಂದು ಪ್ರೋಸೆಸ್ ಅನ್ನು ಹೇಳಬೇಕು ಅಂತ ನೆನಪಾಗ್ತಾ ಇದೆ. ಏನಪ್ಪಾ ಅಂತಂದ್ರೆ ರಿವರ್ಸಿಬಲ್ ಪ್ರೋಸೆಸ್ ಅಂತ. ರಿವರ್ಸಿಬಲ್ ಪ್ರೋಸೆಸ್ ಮತ್ತೆ ಇರ್ರಿವರ್ಸಿಬಲ್ ಪ್ರೋಸೆಸ್, ಎರಡು ತರ ಪ್ರೋಸೆಸ್ಗಳಿದಾವೆ. ಏನಿದು ರಿವರ್ಸಿಬಲ್ ಪ್ರೋಸೆಸ್ ಮತ್ತೆ ಇರ್ರಿವರ್ಸಿಬಲ್ ಪ್ರೋಸೆಸ್ ಸ್ವಲ್ಪ ನೋಡೋಣ. ಅದಾದ ಮೇಲೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ಗೆ ಬರ್ತೀನಿ. ಆಕ್ಚುಲಿ ಈಗಲೇ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಹೇಳ್ಬಹುದು. ಆ ರಿವರ್ಸಿಬಲ್ ಇರ್ರಿವರ್ಸಿಬಲ್ ಹೇಳಿ ಆದ್ಮೇಲೆ ಸೆಕೆಂಡ್ ಲಾಗೆ ಹೋದ್ರೆ ನೆಕ್ಸ್ಟ್ ಕಾರ್ನಾಟ್ ಎಂಜಿನ್ಗೆ ಕಂಟಿನ್ಯೂಟಿ ಸಿಗುತ್ತೆ. ಅದಕ್ಕೋಸ್ಕರ ನಾನು ಆರ್ಡರ್ನ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಈಗ ಒಂದು ಪ್ರೋಸೆಸ್, ಈಗ ಥರ್ಮೋಡೈನಮಿಕ್ಸ್ ಅಲ್ಲಿ ಪ್ರೋಸೆಸ್ ಅಂದ್ರೆ ಏನು ಬಹಳ ಅಗಾಧವಾದಂತ ಸಂಗತಿ ಏನಲ್ಲ. ಯಾವುದೋ ಒಂದು ಗ್ಯಾಸನ್ನು ಕಂಪ್ರೆಸ್ ಮಾಡೋದು, ಅಥವಾ ಯಾವುದೋ ಒಂದು ಗ್ಯಾಸನ್ನು ಎಕ್ಸ್ಪ್ಯಾಂಡ್ ಮಾಡೋದು, ಅಥವಾ ಯಾವುದೋ ಒಂದು ಲಿಕ್ವಿಡ್ ಅನ್ನು ಹೀಟ್ ಮಾಡೋದು, ಅಥವಾ ಕೂಲ್ ಮಾಡೋದು, ಅಥವಾ ಏನೋ ಒಂದು ವಸ್ತುವನ್ನು ಏನೋ ಶೇಪ್ ಅನ್ನು ಚೇಂಜ್ ಮಾಡೋದು, ಈ ತರ ಏನೇನೋ ಮಾಡ್ತಾ ಇರ್ತೀವಿ. ಈ ಪ್ರೋಸೆಸ್ ಅಲ್ಲಿ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, ಇಂಟರ್ನಲ್ ಎನರ್ಜಿ ಇವೆಲ್ಲ ಚೇಂಜ್ ಆಗಬಹುದು, ಕೆಲವೊಂದು ಚೇಂಜ್ ಆಗದೇನೂ ಇರಬಹುದು ಅಂತ ನಾನು ಸಾಕಷ್ಟು ಸತಿ ಹೇಳಿದ್ದೀನಿ. ಈಗ ರಿವರ್ಸಿಬಲ್ ಪ್ರೋಸೆಸ್ ಅಥವಾ ಇರ್ರಿವರ್ಸಿಬಲ್ ಪ್ರೋಸೆಸ್ ಎರಡರಲ್ಲೂ ಕೂಡ ನಾನು ಈ ಎಕ್ಸಾಂಪಲ್ ಅನ್ನೇ ತಗೋತೀನಿ. ಒಂದು ಪಿಸ್ಟನ್ನು, ಕಂಟೈನರ್ ಅಲ್ಲಿ ಗ್ಯಾಸ್, ಅದಕ್ಕೆ ಒಂದು ಲಿಡ್, ಒಂದು ಹ್ಯಾಂಡ್ಲ್, ಇದು ಪಿಸ್ಟನ್ ಅಂತ ಕರಿತೀನಿ. ದಿಸ್ ಇಸ್ ನಥಿಂಗ್ ಬಟ್ ಪಿಸ್ಟನ್. ಇದಿಷ್ಟು ಸಿಸ್ಟಮ್, ಇದು ಹೊರಗಡೆ ಇರೋದು ಸರೌಂಡಿಂಗ್. ಸಿಸ್ಟಮ್ ಬಂದು ಗ್ಯಾಸ್, ಸರೌಂಡಿಂಗ್ ಬಂದ್ಬಿಟ್ಟು ಹೊರಗಡೆ ಇರ್ತಕ್ಕಂಥ ಪರಿಸರ. ಈಗ ನಾನೇನು ಮಾಡ್ತೀನಿ, ನಿಧಾನಕ್ಕೆ ಪಿಸ್ಟನ್ ಅನ್ನ ಪ್ರೆಸ್ ಮಾಡ್ತೀನಿ. ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ, ವಾಲ್ಯೂಮ್ ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಆಮೇಲೆ ನಿಧಾನಕ್ಕೆ ಪಿಸ್ಟನ್ ಅನ್ನು ರಿಲೀಸ್ ಮಾಡ್ತೀನಿ, ಮತ್ತೆ ಪ್ರೆಷರ್ ವಾಪಸ್ ನಿಧಾನಕ್ಕೆ ಮೊದಲಿನ ಸ್ಥಿತಿಗೆ ಬರುತ್ತೆ, ವಾಲ್ಯೂಮ್ ಮೊದಲಿನ ಸ್ಥಿತಿಗೆ ಬರುತ್ತೆ. ಅಂದರೆ ಪ್ರೆಷರ್ P1 changes to P2, ವಾಲ್ಯೂಮ್ V1 changes to V2. ಇದನ್ನು ನಾನು PV ಡಯಾಗ್ರಾಮ್ ಅಲ್ಲಿ ಹಾಕೋದಾದ್ರೆ
P1 V1 P2 V2 ಅಂತ ಬರೆದು ಇಲ್ಲಿಂದ ಇಲ್ಲಿಗೆ ಹೋಗ್ತೀನಿ. ಅಂದರೆ ಪ್ರೆಷರ್ ಚೇಂಜಸ್ ಫ್ರಮ್ P1 to P2, V1 to V2. Suppose if I go from A to B and if I go from B to A once again, A is the initial, B is the final state. So I go from A to B, B to A. A initial state ಗೆ ವಾಪಸ್ ಹೋದ್ರೆ ಈ ಪ್ರೋಸೆಸ್ ರಿವರ್ಸಿಬಲ್. ಸೈಕ್ಲಿಕ್ಕಿಗೂ ರಿವರ್ಸಿಬಲ್ಗೂ ವ್ಯತ್ಯಾಸ ಇದೆ. ಸೈಕ್ಲಿಕ್ಕಿಗೆ ನೀವು ಸುತ್ತಾಡ್ಕೊಂಡು ಹಿಂಗೆ ಹೋಗ್ತೀರಿ, ಇನಿಷಿಯಲ್ ಅಂಡ್ ಫೈನಲ್ ಸೇಮ್ ಆಗುತ್ತೆ. ಅದು ಇಲ್ಲಿ ಹಂಗಲ್ಲ. ಯು ಆರ್ ರೀಟ್ರೇಸಿಂಗ್ ದ ಪಾತ್, ದಟ್ ಈಸ್ ರಿವರ್ಸಿಬಲ್. ಸೈಕ್ಲಿಕಲ್ಲಿ ಹಿಂಗೆ ಹೋಗ್ತೀರಾ. ದಟ್ ಮೀನ್ಸ್ ಯು ಆರ್ ನಾಟ್ ಗೋಯಿಂಗ್ ಬ್ಯಾಕ್ ಇನ್ ದ ಸೇಮ್ ಪಾತ್. ಸಪೋಸ್ ಇಫ್ ಗೋ ಲೈಕ್ ದಿಸ್. ಈಗ ಬೆಂಗಳೂರು ಟು ಮೈಸೂರು ಹೋದ್ರಿ, ಮೈಸೂರು ಟು ಬೆಂಗಳೂರು ಅದೇ ರೋಡಲ್ಲಿ ನೀವು ವಾಪಸ್ ಬಂದರೆ ಅದು ರಿವರ್ಸಿಬಲ್ ಅಂತ. ಸೊ ರಿವರ್ಸಿಬಲ್ ಪ್ರೋಸೆಸ್ ಅಲ್ಲಿ ಪಾತ್ ಈಸ್ ರೀಟ್ರೇಸ್ಡ್ ಫ್ರಮ್ ಇನಿಷಿಯಲ್ ಟು ಫೈನಲ್ ಅಂಡ್ ಫೈನಲ್ ಟು ಇನಿಷಿಯಲ್, ಅಂಡ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್. ಹೊರಗಡೆ ಸುತ್ತಲೂ ಒಂದೇ ಪರಿಸ್ಥಿತಿ ಮೇಂಟೈನ್ ಆಗ್ತಾ ಇರುತ್ತೆ. ಸಿಸ್ಟಮ್ ಅಂಡ್ ಸರೌಂಡಿಂಗ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್. ಇದಕ್ಕೊಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ನಿಮ್ಮ ಹತ್ರ ಒಂದು ಸ್ಪ್ರಿಂಗ್ ಇದೆ ಅಂತ ಇಟ್ಕೊಳ್ಳಿ. ಒಂದು ಸ್ಪ್ರಿಂಗ್ ಇದೆ, ಇದು ಪೆನ್ನಲ್ಲಿ ಇರುತ್ತಲ್ಲ ಸ್ಪ್ರಿಂಗ್, ಈ ಥರ ಆಯಿತಾ. ಈ ಸ್ಪ್ರಿಂಗನ್ನು ಪ್ರೆಸ್ ಮಾಡಿ ಅವಾಗ ಅದು ಈ ಥರ ಇಷ್ಟು ಚಿಕ್ಕದಾಗ್ಬಿಡುತ್ತೆ ಆಯಿತಾ. ಅದನ್ನೇ ಬಿಟ್ಟರೆ ಮತ್ತೆ ಇದೇ ಫಾರಮ್ಗೆ ವಾಪಸ್ ಬರುತ್ತೆ. ಅಂದರೆ ಮೊದಲಿನ ಸ್ಥಿತಿಗೆ ವಾಪಸ್ ಬಂತು. ಅಲ್ಲಿ ಆ ಪ್ರೋಸೆಸ್ಸಲ್ಲಿ ನಾನು ಏನು ಎಷ್ಟು ಎಕ್ಸ್ಟ್ರಾ ವರ್ಕ್ ಮಾಡಿದ್ನೋ ಆ ವರ್ಕ್ ಮತ್ತೆ ವಾಪಸ್ ರಿಲೀಸ್ ಆಯಿತು. ಅಂದರೆ ಇನಿಷಿಯಲ್ ಮತ್ತು ಫೈನಲ್ ಒಂದೇ ಫಾರಮ್ ಆಯಿತು. ಸೊ ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಈಸ್ ಕಾಲ್ಡ್ ರಿವರ್ಸಿಬಲ್ ಪ್ರೋಸೆಸ್. ಅರ್ಥ ಆಗ್ಲಿಲ್ವಾ? ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಈಗ ಒಂದು ಐಸ್ ಕ್ಯೂಬ್ ಇದೆ. ಐಸ್ ಕ್ಯೂಬ್ ಅನ್ನ ಟೇಬಲ್ ಅಲ್ಲಿ ಇಟ್ಟಿದ್ದೀರಾ. ಅವಾಗ ಏನಾಯ್ತು, ಅದು ಕರಗಿ ನೀರಾಯ್ತು. ಟೇಬಲ್ ಅಥವಾ ಎಲ್ಲೋ ಒಂದು ಜಾಗದಲ್ಲಿ ಇಟ್ಟಿದ್ದೀರಾ, ಅದು ಕರಗಿ ನೀರಾಯ್ತು ಅಂತ ಇಟ್ಕೊಂಡು, ಅಥವಾ ಒಂದು ಲೋಟದಲ್ಲಿ ಇಟ್ಟಿದ್ದೀರಾ, ಕರಗಿ ನೀರಾಯ್ತು ಅಂದ್ರೆ ಮೆಲ್ಟ್ ಆಯ್ತು. ಅದೇ ಅಂದ್ರೆ ಹೀಟ್ ಹೊರಗಡೆ ಬಂತು. ಹೀಟ್ ಹೊರಗಡೆಯಿಂದ ಐಸ್ ಕ್ಯೂಬ್ಗೆ ಹೋಯ್ತು. ಇದನ್ನ ಲೇಟೆಂಟ್ ಹೀಟ್ ಅಂತ ಕರಿತೀವಿ ಅಂತ ಹೇಳಿದ್ದೀನಿ. ಸೊ ಒಂದು ಲೋಟದಲ್ಲಿರ್ತಕ್ಕಂಥ ಐಸ್ ಗಡ್ಡೆ ಟೇಬಲ್ ಮೇಲೆ ಇಟ್ಟಾಗ ಹೊರಗಿನ ಶಾಖಕ್ಕೆ ಕರಗಿತು. ಸೊ ಅದು ಹೀಟನ್ನು ತಗೊಂಡು ಕರಗಿ ನೀರಾಯಿತು. ಈಗ ನಾನು ಅದೇ ಲೋಟನ ಫ್ರಿಡ್ಜಲ್ಲಿ ಇಡ್ತೀನಿ. ಫ್ರಿಡ್ಜಲ್ಲಿ ಇಟ್ಟಾಗ ಏನಾಗುತ್ತೆ, ನೀರು ಸಾಲಿಡ್ ಆಗಿ ಐಸ್ ಕ್ಯೂಬ್ ಮತ್ತೆ ಫಾರ್ಮ್ ಆಗುತ್ತೆ. ಅಂದರೆ ಈಗ ನೀರಿನಲ್ಲಿ ಏನೋ ಒಂದು ಹೀಟ್ ಒಳಗಡೆ ಸೇರ್ಕೊಂಡಿತ್ತಲ್ಲ, ಅದು ಹೊರಗಡೆ ಬಂತು. ಹೀಟ್ ಈಸ್ ರಿಜೆಕ್ಟೆಡ್, ಹೀಟ್ ಈಸ್ ಟೇಕನ್ ಔಟ್. ಯಾರು ಹೇಳಿ ಹೀಟನ್ನು ತಗೊಳ್ತಾ ಇರೋದು? ಎಸ್, ವರ್ಕಿಂಗ್ ಸಬ್ಸ್ಟೆನ್ಸ್. ಇದನ್ನೇ ನಾನು ಅವಾಗಲೇ ಹೇಳಿದ್ದು. ಈಗ ಲೋಟದಲ್ಲಿರ್ತಕ್ಕಂಥ ನೀರಲ್ಲಿ ಒಂದಷ್ಟು ಹೀಟ್ ಕಂಟೆಂಟ್ ಇದೆ. ಅದನ್ನು ತಗೊಂಡೋಗಿ ನಾನು ಫ್ರಿಡ್ಜಲ್ಲಿ ಇಟ್ಟಾಗ ಏನಾಯಿತು, ಈ ವರ್ಕಿಂಗ್ ಸಬ್ಸ್ಟೆನ್ಸು ಆ ಹೀಟನ್ನು ಹಂಗೆ ಹೇಳೋದು ಹೊರಗಡೆ ಬಿಡ್ತು. ನೋಡ್ರಿ, ಸರೌಂಡಿಂಗಿಂದ ಎಷ್ಟು ಹೀಟನ್ನು ತಗೊಂಡಿತ್ತು ಅಷ್ಟೇ ಹೀಟನ್ನು ಸರೌಂಡಿಂಗ್ ಬಿಟ್ಟಂಗೆ ಆಗಲಿಲ್ವಾ? ಅಂದರೆ ಮೆಲ್ಟಿಂಗ್ ಆಫ್ ಐಸ್ ಈಸ್ ನಥಿಂಗ್ ಬಟ್ ರಿವರ್ಸಿಬಲ್ ಪ್ರೋಸೆಸ್. ಮುಂಚೆ ಸಿಸ್ಟಮು ಗಟ್ಟಿಯಾಗಿತ್ತು, ಘನ ರೂಪದಲ್ಲಿತ್ತು, ಕರಗಿ ದ್ರವ ರೂಪಕ್ಕೆ ಬಂತು, ಅಂದರೆ ಲಿಕ್ವಿಡ್ ಆಯಿತು. ಘನ ರೂಪದಿಂದ ದ್ರವ ರೂಪಕ್ಕೆ ಬರಲಿಕ್ಕೆ ಹೀಟನ್ನು ಸಪ್ಲೈ ಮಾಡಬೇಕಾಗಿತ್ತು ಸರೌಂಡಿಂಗಿಂದ. ಸೊ ಸರೌಂಡಿಂಗಲ್ಲಿ ಒಂದಷ್ಟು ಹೀಟ್ ಕಡಿಮೆ ಆಗಿತ್ತು. ಈಗ ನಾನೇನು ಮಾಡಿದೆ, ಫ್ರಿಡ್ಜಿಗೆ ತಗೊಂಡೋಗಿಟ್ಟೆ. ಆ ಹೀಟನ್ನು ನನ್ನ ವರ್ಕಿಂಗ್ ಸಬ್ಸ್ಟೆನ್ಸ್ ಎಳೆದು ಹೊರಗಡೆ ಬಿಸಾಕ್ತು. ಸೊ ಅಲ್ಲಿಗೆ ಸಿಸ್ಟಮ್ ಮತ್ತು ಸರೌಂಡಿಂಗ್ ಎರಡು ಈಕ್ವಿಲಿಬ್ರಿಯಮಲ್ಲಿ ಇದ್ದಾವೆ ಅನ್ನಂಗಾಯ್ತಲ್ವಾ? ಎಷ್ಟು ಸರೌಂಡಿಂಗಿಂದ ಬಾರೋ ಮಾಡಿದ್ದೋ ಅಷ್ಟು ಸರೌಂಡಿಂಗಿಗೆ ವಾಪಸ್ ಕೊಟ್ಟಂಗೆ ಆಯ್ತಲ್ವಾ? ಅಂದರೆ ಮಂಜುಗಡ್ಡೆನ ಕರಗಿಸ್ಲಿಕ್ಕೆ ನಾನು ಸುತ್ತ ಪರಿಸರದಿಂದ ಒಂದಷ್ಟು ಹೀಟನ್ನು ಸಾಲ ತಗೊಂಡಿದ್ದೆ, ಆ ಸಾಲನ ವಾಪಸ್ ಕೊಟ್ಬಿಟ್ಟೆ. ಅಲ್ಲಿಗೆ ನಂದು ನಿಂದು ಸರಿ ಹೋಯಿತು. ನೋ ಲಾಸ್ ನೋ ಗೇನ್ ಅನ್ನೋ ಸಿಚುವೇಶನು. ಅದು ರಿವರ್ಸಿಬಲ್ ಪ್ರೋಸೆಸ್. ನೀವು ರಿವರ್ಸಿಬಲ್ ಪ್ರೋಸೆಸ್ಗೆ ಬೇಕಾದಷ್ಟು ಎಕ್ಸಾಂಪಲ್ಸನ್ನು ಕೊಡ್ಬೋದು. ಆಲ್ಮೋಸ್ಟ್ ಆಲ್ ಸ್ಲೋ ಪ್ರೋಸೆಸಸ್ ಆರ್ ರಿವರ್ಸಿಬಲ್ ಪ್ರೋಸೆಸ್ ಓನ್ಲಿ. ಐಸೋಥರ್ಮಲ್ ಪ್ರೋಸೆಸ್ ಇಸ್ ಎ ರಿವರ್ಸಿಬಲ್ ಪ್ರೋಸೆಸ್. ಅದೇ ಮೆಲ್ಟಿಂಗ್ ಆಫ್ ಐಸ್ ಈಸ್ ಐಸೋಥರ್ಮಲ್ ಅಂತ ಹೇಳಿದ್ದೀನಿ. ಬಾಯ್ಲಿಂಗ್ ಆಫ್ ವಾಟರ್ ಈಸ್ ಆಲ್ಸೋ ಐಸೋಥರ್ಮಲ್ ಪ್ರೋಸೆಸ್. ಆದರೆ ವಿದ್ಯಾರ್ಥಿಗಳು ಒಂದು ಹೇಳ್ತೀನಿ, ಅನ್ಫಾರ್ಚುನೇಟ್ಲಿ ಇನ್ ನೇಚರ್ ವೆರಿ ಫ್ಯೂ ಪ್ರೋಸೆಸಸ್ ಆರ್ ರಿವರ್ಸಿಬಲ್. ಈಗ ಹೇಳಿದಲ್ಲ, ಈ ಥರ ಸ್ಪ್ರಿಂಗನ್ನು ಕಂಪ್ರೆಸ್ ಮಾಡೋದು, ಅಥವಾ ಐಸನ್ನು ಕರಗಿಸೋದು, ಅಥವಾ ನೀರನ್ನು ಬಾಯ್ಲ್ ಮಾಡೋದು, ಅಥವಾ ಸ್ಲೋ ಆಗಿ ಎಕ್ಸ್ಪ್ಯಾಂಡ್ ಮಾಡೋದು, ಅಥವಾ ಸ್ಲೋ ಆಗಿ ಕಂಪ್ರೆಸ್ ಮಾಡೋದು, ಇವೆಲ್ಲ ರಿವರ್ಸಿಬಲ್ ಪ್ರೋಸೆಸ್ಗಳೇ. ಆದರೆ ಮೆಜಾರಿಟಿ ಆಫ್ ದ ಪ್ರೋಸೆಸಸ್ ಆರ್ ಇರ್ರಿವರ್ಸಿಬಲ್. ಇರ್ರಿವರ್ಸಿಬಲ್ ಅಂದರೆ ಏನು? ಇದಕ್ಕೆ ಉಲ್ಟಾ ಅಷ್ಟೇ. ಇಟ್ ಈಸ್ ಅ ಪ್ರೋಸೆಸ್ ಇನ್ ವಿಚ್ ಪಾತ್ ಕೆನಾಟ್ ಬಿ ರಿಟ್ರೇಸ್ಡ್. ಎ ಇಂದ ಬಿ ಹೋದೆ, ಬಿ ಇಂದ ಹೇಗೆ ಹೋಗೋಕ್ಕಾಗೋದಿಲ್ಲ. ಅಂದರೆ ಇನಿಷಿಯಲ್ ಸ್ಟೇಟ್ ಕೆನಾಟ್ ಬಿ ರೀಚ್ಡ್ ಇಫ್ ಐ ಗೋ ಇನ್ ದ ರಿವರ್ಸ್ ಡೈರೆಕ್ಷನ್. ಅಂಡ್ ನಂಬರ್ 2, ಇನ್ ಇರ್ರಿವರ್ಸಿಬಲ್ ಪ್ರೋಸೆಸ್ ಸಿಸ್ಟಮ್ ಅಂಡ್ ಸರೌಂಡಿಂಗ್ ಕೆನಾಟ್ ಬಿ ಇನ್ ಈಕ್ವಿಲಿಬ್ರಿಯಮ್. ಸಿಸ್ಟಮ್ ಮತ್ತು ಸರೌಂಡಿಂಗ್ಗಳು ಈಕ್ವಿಲಿಬ್ರಿಯಮ್ ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೆಂಗೆ ಸರ್? ಒಂದು ಎಕ್ಸಾಂಪಲ್ ಕೊಡಿ ಸರ್. ಈಗ ನೋಡ್ರಪ್ಪ, ಒಂದು ಬೀಕರಲ್ಲಿ ನೀರನ್ನು ತಗೊಂಡು, ಒಂದು ಸ್ಟಿರರನ್ನು ತಗೊಂಡು, ಅಂದರೆ ಒಂದು ಸ್ಪೂನನ್ನು ತಗೊಂಡು ಚೆನ್ನಾಗಿ ನೀವು ಅಲ್ಲಾಡಿಸ್ತಾ ಇದ್ದೀರಾ ಅಂದ್ಕೊಳ್ಳಿ. ಚೆನ್ನಾಗಿ ಅಲ್ಲಾಡಿಸಿದಾಗ ಫ್ರಿಕ್ಷನ್ನಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ನೀನು ಹಿಂಗೆ ಅಲ್ಲಾಡಿಸಿದ್ದು ವರ್ಕ್ ಮಾಡ್ದಂಗೆ. ಸೊ ವಾಟ್ ಎವರ್ ದ ವರ್ಕ್ ಯು ಡೂ, ದ ಸ್ಟಿರಿಂಗ್ ಪ್ರೊಡ್ಯೂಸಸ್ ಹೀಟ್. ಅಂಡರ್ಸ್ಟುಡ್?
ಹೀಟ್ ಪ್ರೊಡ್ಯೂಸ್ ಆಯ್ತಲ್ವಾ. ಹೀಟ್ ಪ್ರೊಡ್ಯೂಸ್ ಆಗಿದ್ದು ಈಗ ಮತ್ತೆ ನಾನು ಅದೇ ಹೀಟಿಂದ ಸೇಮ್ ಅಮೌಂಟ್ ಆಫ್ ವರ್ಕನ್ನು ನಾನು ತೆಗಿಬಹುದಾ? ಆಗೋದಿಲ್ಲ. ಯಾಕೆ? ಸ್ವಲ್ಪ ಹೀಟ್ ನೀವೇನು ಪ್ರೊಡ್ಯೂಸ್ ಮಾಡೋದು ಅದು ಆಲ್ರೆಡಿ ಸರೌಂಡಿಂಗಿಗೆ ಎಸ್ಕೇಪ್ ಆಗಿದೆ. ಈಗ ನೀನು ಸರೌಂಡಿಂಗಲ್ಲಿ ಅಂದರೆ ಸುತ್ತಮುತ್ತ ನೀನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾಗ ನಿನ್ನ ಸರೌಂಡಿಂಗ್ 27 ಡಿಗ್ರಿ ಸೆಂಟಿಗ್ರೇಡ್ ಇತ್ತು, ನೀನು ಹಿಂಗೆ ಅಲ್ಲಾಡಿಸಿದಾಗ 28 ಡಿಗ್ರಿ ಆಯಿತು. 1 ಡಿಗ್ರಿ ಎಲ್ಲಿಂದ ಬಂತು? ನೀನು ಹಿಂಗೆ ವರ್ಕ್ ಮಾಡ್ದಲ್ಲ, ವರ್ಕ್ ಮಾಡಿದ್ದಿಂದ. ಈಗ ನೋಡಿ ನಾನು ಕೈಯನ್ನು ಹಿಂಗೆ ರಬ್ ಮಾಡ್ತೀನಿ, ಹೀಟ್ ಪ್ರೊಡ್ಯೂಸ್ ಆಯಿತು. ಅಂದರೆ ನಾನು ಈಗ ವರ್ಕ್ ಮಾಡಿದ್ದಕ್ಕೆ ಹೀಟ್ ಪ್ರೊಡ್ಯೂಸ್ ಆಯಿತು ಅಲ್ವಾ? ಅದೇ ಹೀಟಿಂದ ನಾನು ಇಷ್ಟು ವರ್ಕ್ ಮಾಡಿದ್ದು ನಾನು ವಾಪಸ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗುತ್ತಾ? ಆಗೋದೇ ಇಲ್ಲ, ಇಂಪಾಸಿಬಲ್. ಸೊ ವಾಟ್ ಎವರ್ ದ ವರ್ಕ್ ಯು ಡಿಡ್ ಕನ್ವರ್ಟ್ಸ್ ಇನ್ ಟು ಹೀಟ್, ಬಟ್ ಸೇಮ್ ಅಮೌಂಟ್ ಆಫ್ ಹೀಟ್ ಕೆನಾಟ್ ಗಿವ್ ಯು ಬ್ಯಾಕ್ ಸೇಮ್ ಅಮೌಂಟ್ ಆಫ್ ವರ್ಕ್. ಬೈ ಚಾನ್ಸ್ ಹಂಗೇನಾದ್ರು ವಾಪಸ್ ಕೊಡ್ತು ಅಂತಂದರೆ ಯು ಕ್ಯಾನ್ ಡೂ ವಂಡರ್ಸ್. ಇದನ್ನು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ ನಾನು ಹೇಳ್ತೀನಿ ಮತ್ತೆ. ಸೊ ಯು ಕೆನಾಟ್ ಕನ್ವರ್ಟ್ ಎಂಟೈರ್ ಅಮೌಂಟ್ ಆಫ್ ಹೀಟ್ ಇನ್ ಟು ದ ವರ್ಕ್ ಅನ್ನೋದೇನೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ನ ಸಮ್ಮರಿ. ಅಲ್ಲಿಗೆ ಆಮೇಲೆ ಬರ್ತೀನಿ. ಸೊ ಯಾವುದೇ ಒಂದು ಪ್ರೋಸೆಸ್ಸಲ್ಲಿ ಸಿಸ್ಟಮ್ ಮತ್ತು ಸರೌಂಡಿಂಗ್ಗಳು ಈಕ್ವಿಲಿಬ್ರಿಯಮ್ ಅಲ್ಲಿ ಉಳಿಯೋದಿಲ್ಲ. ಅಂಥ ಪ್ರೋಸೆಸ್ಗಳನ್ನು ನಾವು ಏನಂತ ಕರಿತೀವಿ? ಇರ್ರಿವರ್ಸಿಬಲ್ ಪ್ರೋಸೆಸ್ ಅಂತ ಕರಿತೀವಿ. ಈಗ ಕೈನ ಸ್ಟಿರರ್ ಅಲ್ಲಾಡಿಸೋದು ಅದು ಒಂದು ಎಕ್ಸಾಂಪಲ್ ಆಯಿತು. ಅಲ್ಲಿ ಸ್ಟಿರ್ ಮಾಡಿದಾಗ ಹೀಟ್ ಪ್ರೊಡ್ಯೂಸ್ ಆಯಿತು, ವರ್ಕ್ ಹೀಟಾಗಿ ಕನ್ವರ್ಟ್ ಆಯಿತು ಅಂತ ಹೇಳಿದೆ. ಹೀಟ್ ವರ್ಕಾಗಿ ಕನ್ವರ್ಟ್ ಆಗೋದಿಲ್ಲ ಫುಲ್ ಆಗಿ ಅಂತ ಹೇಳಿದೆ. ಸರ್ ಇದು ಥರ್ಮೋಡೈನಮಿಕ್ ಆಯಿತು. ಡೇ ಟು ಡೇ ಲೈಫಲ್ಲಿ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೊಡಿ ಸರ್. ಹೇಳ್ತೀನಿ ನೋಡಿ. ನಿಮ್ಮ ನೋಟ್ಬುಕ್ಕಲ್ಲಿ ಒಂದು ಪೇಜನ್ನು ಅರಿತೀರಾ ಆಯಿತಾ? ಅರಿಯೋ ಮುಂಚೆ ಪೇಜ್ ಹೆಂಗಿತ್ತು? ನೀಟಾಗಿತ್ತು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದೇ ಬುಕ್ಕು, ಇದೇ ರ್ಯಾಪರ್ ಅಂತ ಇಟ್ಕೊಳ್ಳೋಣ. ಈ ರ್ಯಾಪರನ್ನು ಬೇಡ, ಇನ್ನು ಈ ಪೇಜನ್ನು ತಗೋತೀನಿ. ಸೊ ಈ ಪೇಜನ್ನು ತಗೋತೀನಿ ನೋಡಿ, ಎಷ್ಟು ನೀಟಾಗಿ ಇಂಟ್ಯಾಕ್ಟ್ ಆಗಿದೆ. ನಾನೇನಾದ್ರು ಇದನ್ನು ಅರಿದು ಬಿಟ್ಟರೆ ಆಯಿತಾ, ಅದು ಹೋಯ್ತು ಫೈನಲ್ ಸ್ಟೇಟು. ಈಗ ಪೇಜ್ ಇಲ್ಲಿರೋದು ಇನಿಷಿಯಲ್ ಸ್ಟೇಟು, ಅರಿದು ಬಿಟ್ಟರೆ ಫೈನಲ್ ಸ್ಟೇಟು. ನೀವು ಏನಾದರೂ ಮಾಡಿ ವಾಪಸ್ ಇದೇ ಫಾರಮಿಗೆ ಬರೋಕ್ಕಾಗುತ್ತಾ? ತರಲಿಕ್ಕಾಗುತ್ತಾ? ಆಗೋದೇ ಇಲ್ಲ. ಅಂದರೆ ಇನಿಷಿಯಲ್ ಸ್ಟೇಟ್ ಆ್ಯಂಡ್ ಫೈನಲ್ ಸ್ಟೇಟ್ಸ್ ಆರ್ ಟೋಟಲಿ ಡಿಫ್ರೆಂಟ್. ಆಮೇಲೆ ಕನ್ನಡಿ ಮಿರರ್ ನೋಡಿರಲ್ವಾ ಎಷ್ಟು ನೀಟಾಗಿರುತ್ತೆ. ಆಮೇಲೆ ಎತ್ತು ಹಾಕಿ ಒಡೆದೋಗುತ್ತೆ. ಮಾಡಬೇಡಿ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಡೆದೋಗುತ್ತೆ. ಆ ಪೀಸ್ಗಳನ್ನೆಲ್ಲ ಮತ್ತೆ ಜಾಯಿನ್ ಮಾಡಿ ಮಿರರ್ ಶೇಪ್ ಬರ್ಬೋದೇ ಹೊರತು ಒರಿಜಿನಲ್ ಮಿರರ್ ಬರೋದಿಲ್ಲ. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಟೂತ್ ಪೇಸ್ಟ್ ಒಳಗಡೆ ಪೇಸ್ಟ್ ಇರುತ್ತೆ, ಪ್ರೆಸ್ ಮಾಡಿ ಹೊರಗಡೆ ಬರುತ್ತೆ ಆಯ್ತಾ? ಅಷ್ಟೇ ವರ್ಕನ್ನು ಆ ಕಡೆಯಿಂದ ಮಾಡಿ ಪೇಸ್ಟ್ ಒಳಗಡೆ ಹೋಗುತ್ತಾ? ಇಂಪಾಸಿಬಲ್. ಇವೆಲ್ಲನೂ ಇರ್ರಿವರ್ಸಿಬಲ್ ಪ್ರೋಸೆಸ್ಗಳೇ. ಒಂದು ಕಬ್ಬಿಣ ತುಂಡನ್ನು ಹೊರಗಡೆ ಗಾಳಿನಲ್ಲಿ ಹಾಕೋ ಮುಂಚೆ ಅದು ಎಷ್ಟು ನೀಟಾಗಿರುತ್ತೆ, ಒಂದು 2-3 ದಿನ ಬಿಟ್ಟು ನೋಡಿ ರಸ್ಟ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಅದು ಆಕ್ಸಿಡೇಷನ್ ಆಗಿರುತ್ತೆ. ಸೊ ರಸ್ಟಿಂಗ್ ಆಫ್ ದಿ ಐರನ್ ಈಸ್ ಆಲ್ಸೋ ಇರ್ರಿವರ್ಸಿಬಲ್ ಪ್ರೋಸೆಸ್. ಪೆಟ್ರೋಲ್ ಮತ್ತು ಏರನ್ನು ಮಿಕ್ಸ್ ಮಾಡಿ ನಾನು ಇಗ್ನೈಟ್ ಮಾಡಿ ಗಾಡಿಯನ್ನು ಓಡಿಸ್ಬೋದು. ಅದೇ ಗಾಡಿನ ವಾಪಸ್ ಓಡಿಸ್ಬಿಟ್ಟು ಪೆಟ್ರೋಲ್ ಮತ್ತು ಏರನ್ನು ನಾನು ವಾಪಸ್ ತರ್ಸೋಕ್ಕಾಗೋದಿಲ್ಲ. ಸೊ ಯಾವುದೇ ಕೆಲಸನ ಎ ಟು ಬಿ ಇಂದ ಮಾಡಿ ಬಿ ಟು ಎ ವಾಪಸ್ ಬರೋಕ್ಕಾಗದೆ ಹೋದರೆ ಇಟ್ ಈಸ್ ನಥಿಂಗ್ ಬಟ್ ಇರ್ರಿವರ್ಸಿಬಲ್ ಪ್ರೋಸೆಸ್. ಓಕೆ, ನಿಮ್ಮ ಸುತ್ತಮುತ್ತ ಸಾಕಷ್ಟು ಈ ಥರದ ಇರ್ರಿವರ್ಸಿಬಲ್ ಪ್ರೋಸೆಸ್ಗಳಾಗ್ತವೆ. ಸುಮ್ಮನೆ ಕುತೂಹಲದಿಂದ ಗಮನಿಸಿ. ಸೈನ್ಸ್ ಅಂದರೆ ಅಷ್ಟೇ ಕ್ಯೂರಿಯಸ್ ಅಬ್ಸರ್ವೇಷನ್, ಕೇರ್ಫುಲ್ ಅಬ್ಸರ್ವೇಷನ್. ಫಸ್ಟ್ ಚಾಪ್ಟರ್ಲ್ಲೇ ನಾವು ಇದನ್ನು ಹೇಳ್ತೀವಿ. ಸಿಸ್ಟಮ್ಯಾಟಿಕ್ ಸ್ಟಡಿ, ಕೇರ್ಫುಲ್ ಅಬ್ಸರ್ವೇಷನ್ ದಟ್ ಗಿವ್ಸ್ ಯು ಇಮ್ಮೆನ್ಸ್ ನಾಲೆಡ್ಜ್ ಅಬೌಟ್ ದಿ ಹ್ಯಾಪನಿಂಗ್ಸ್ ಅಂಡ್ ಸೈನ್ಸ್ ಅಂಡ್ ಫಿಸಿಕ್ಸ್ ಇನ್ ದಟ್ ಆಯ್ತಲ್ಲ. ಸೊ ಇದು ರಿವರ್ಸಿಬಲ್ ಮತ್ತು ಇರ್ರಿವರ್ಸಿಬಲ್ ಪ್ರೋಸೆಸ್ಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್. ಇಷ್ಟೆಲ್ಲ ಆದ ಮೇಲೆ ಈಗ ನಾನು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನು ಹೇಳ್ತೀನಿ. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಲ್ಲಿ 2 ಸ್ಟೇಟ್ಮೆಂಟ್ ಇದಾವೆ. ಆ 2 ಸ್ಟೇಟ್ಮೆಂಟ್ ಹೇಳೋದಕ್ಕಿಂತ ಮುಂಚಿತವಾಗಿ ಇದರ ಸಮ್ಮರಿ ಬಂದ್ಬಿಡೋಣ. ಏನು ಸಮ್ಮರಿ? ಹೀಟ್ ಎಂಜಿನ್ ಟೇಕ್ಸ್ ಹೀಟ್ ಫ್ರಮ್ ದ ಸೋರ್ಸ್, ಡೂ ಸಮ್ ವರ್ಕ್, ರಿಜೆಕ್ಟ್ ಸಮ್ ಹೀಟ್ ಟು ದ ಸಿಂಕ್. ಎಫಿಷಿಯನ್ಸಿ ಈಸ್ 1 - Q2 / Q1. ಎಫಿಷಿಯನ್ಸಿ ಕೆನಾಟ್ ಬಿ 100%. ವೈ? ಬಿಕಾಸ್ ಸಮ್ ಅಮೌಂಟ್ ಆಫ್ ಹೀಟ್ ಈಸ್ ವೇಸ್ಟೆಡ್ ಡ್ಯೂ ಟು ಫ್ರಿಕ್ಷನ್ ಅಂಡ್ ಅದರ್ ಅಪೋಸಿಷನ್ಸ್. ದಿ ನೆಕ್ಸ್ಟ್, ರೆಫ್ರಿಜರೇಟರ್ ಈಸ್ ಎ ಡಿವೈಸ್ ವಿಚ್ ಟೇಕ್ಸ್ ಹೀಟ್ ಫ್ರಮ್ ದ ಕೋಲ್ಡ್ ಬಾಡಿ ವಿತ್ ದ ಹೆಲ್ಪ್ ಆಫ್ ಸಮ್ ವರ್ಕ್ ಡೂಯಿಂಗ್ ಆನ್ ಇಟ್, ರಿಜೆಕ್ಟ್ಸ್ ಹೀಟ್ ಟು ದ ಸರೌಂಡಿಂಗ್, ಅಂಡ್ ಡ್ಯೂರಿಂಗ್ ದಿ process we define a quantity called coefficient of performance ಆಯ್ತಾ. and in nature some processes are reversible, some processes are irreversible. majority of the processes are irreversible. in fact irreversible ಆಗಿರೋದ್ರಿಂದನೇ ಎಷ್ಟೋ ಘಟನೆಗಳು ತಾನಾಗಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾವೆ ಆಯ್ತಾ. ಸೊ ಇಷ್ಟೆಲ್ಲ ಹೇಳಿ ಆದ್ಮೇಲೆ ಈಗ ಥರ್ಮೋಡೈನಮಿಕ್ಸಿನ ಸೆಕೆಂಡ್ ಲಾಗ್ ಬರೋಣ. 2 ಸ್ಟೇಟ್ಮೆಂಟ್ಗಳಿದಾವೆ. ಫಸ್ಟ್ಗೆ ನಾನು ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಅದನ್ನು ಹೇಳ್ತೀನಿ. ಆಮೇಲೆ ಕ್ಲಾಶಿಯಸ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಅದನ್ನು ಹೇಳ್ತೀನಿ. ಈ ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಹೀಟ್ ಎಂಜಿನ್ಗೆ ಸಂಬಂಧಪಟ್ಟಿದ್ದು. ಆಮೇಲೆ ಕ್ಲಾಶಿಯಸ್ ಸ್ಟೇಟ್ಮೆಂಟ್ ಬಂದು ರೆಫ್ರಿಜರೇಟರ್ನ ಬೇಸ್ ಆಗಿ ಇಟ್ಕೊಂಡಿದ್ದು. ನೋಡಿ ಅಲ್ಲಿ ಏನು ಹೇಳಿದೆ, ಯಾವುದೇ ಕಾರಣಕ್ಕೂ 100% ಎಫಿಷಿಯನ್ಸಿ ಆಗೋದಿಲ್ಲ. 100% ಎಫಿಷಿಯನ್ಸಿ ಆಯಿತು ಅಂದರೆ ಅರ್ಥ ಏನು ಗೊತ್ತಾ?
W ಈಸ್ ಈಕ್ವಲ್ ಟು Q1 ಅಂತ. ಅಂದರೆ ಎಂಟೈರ್ ಹೀಟ್ ಈಸ್ ಕನ್ವರ್ಟೆಡ್ ಟು ಯೂಸ್ಫುಲ್ ವರ್ಕ್ ಅಂತ. ವಾಟ್ ಎವರ್ ದ ಹೀಟ್ ಈಸ್ ಟೇಕನ್ ಫ್ರಮ್ ದ ಸೋರ್ಸ್ ಈಸ್ ಕನ್ವರ್ಟೆಡ್ ಇನ್ ಟು ಯೂಸ್ಫುಲ್ ವರ್ಕ್ ಅಂತ. ಇದು ಯೋಚನೆ ಮಾಡಲಿಕ್ಕೆ, ಕಲ್ಪನೆ ಮಾಡ್ಕೊಳ್ಲಿಕ್ಕೆ, ಕನಸು ಕಾಣಲಿಕ್ಕೆ ಸರಿನೇ ಹೊರತು ವಾಸ್ತವದಲ್ಲಿ ಸತ್ಯ ಅಲ್ಲ. ಯಾಕೆ ಅಂತಂದ್ರೆ ನಾನು ಅವಾಗಲೇ ಹೇಳಿದಾಗೆ ಫ್ರಿಕ್ಷನ್ ಇರುತ್ತೆ ಅಥವಾ ಸರೌಂಡಿಂಗ್ ಅಲ್ಲಿ ಏನೇನೋ ಅಪೋಸಿಷನ್ಸ್ ಇರುತ್ತೆ. ಹಾಗಾಗಿ ಯಾವ ಕಾರಣಕ್ಕೂ ಎಂಟೈರ್ ಅಮೌಂಟ್ ಆಫ್ ಇಟ್ ಈಸ್ ನಾಟ್ ಕನ್ವರ್ಟೆಡ್ ಇನ್ ಟು ವರ್ಕ್. ಇದನ್ನ ನೀವು ವರ್ಡಿಂಗ್ಸ್ ಅಲ್ಲಿ ಬರೆದು ಬಿಟ್ರೆ ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್ ಆಗುತ್ತೆ. ಏನ್ ಹೇಳುತ್ತೆ ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್? It is impossible to design an engine which converts entire heat taken from the source into useful work continuously. ಅರ್ಥ ಆಯ್ತಾ? ಸೋರ್ಸ್ ಇಂದ ತೆಗೆದುಕೊಂಡಂತ ಸಂಪೂರ್ಣ ಹೀಟ್ ಅನ್ನ ವರ್ಕ್ ಆಗಿ ಸತತವಾಗಿ ಬದಲಾವಣೆ ಮಾಡುವಂತಹ ಎಂಜಿನ್ ಅನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೇನಾದ್ರೂ ಆಗ್ಬಿಟ್ರೆ ನಾವು ಎನರ್ಜಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡೋ ನೆಸೆಸಿಟಿನೇ ಇಲ್ಲ. ಆಯ್ತಾ? ಇವತ್ತು ಎನರ್ಜಿಗೋಸ್ಕರ ಯುದ್ಧಗಳೇ ನಡೀತಾ ಇದಾವೆ. ಆಯ್ತಾ? ಪೆಟ್ರೋಲ್, ಡೀಸೆಲ್ ಇವೆಲ್ಲ ನೀವು ನೋಡಿರ್ಬೋದು, ಪೇಪರಲ್ಲಿ ಓದಿರ್ಬೋದು. ಎಷ್ಟೋ ಸತಿ ಈ ಪೆಟ್ರೋಲ್ ರೇಟ್ಸ್ ಎಲ್ಲ ಯಾಕೆ ಜಾಸ್ತಿ ಆಗ್ತಾ ಇದೆ? ಬಿಕಾಸ್ ಇಟ್ ಈಸ್ ರೆಡ್ಯೂಸಿಂಗ್ ಸೋರ್ಸ್. ಅದು ಕಮ್ಮಿ ಆಗ್ತಾ ಇದೆ, ಅದ್ರ ಡೆಪಾಸಿಷನ್ಸ್ ಕಡಿಮೆ ಆಗ್ತಾ ಇದೆ. ವಿ ಆರ್ ಲುಕಿಂಗ್ ಫಾರ್ ಆಲ್ಟರ್ನೇಟ್ ಎನರ್ಜೀಸ್, ಸೋಲಾರ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ. ಇತ್ತೀಚೆಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಲ್ಲ ತುಂಬಾ ಪಾಪ್ಯುಲರ್ ಆಗ್ತಾ ಇದಾವಲ್ವಾ? ಸೊ ಎಸ್, ಹಾಗೆ ಹಿಂಗೇನಾದ್ರೂ ಆಯ್ತು ಅಂತಂದ್ರೆ ಅದು ಎಂಟೈರ್ ಹೀಟ್ ಈಸ್ ಕನ್ವರ್ಟೆಡ್ ಟು ವರ್ಕ್ ಆಯ್ತು ಅನ್ನೋದಾದ್ರೆ ನಮ್ಗೆ ಆ ಸಮಸ್ಯೆನೇ ಇರೋದಿಲ್ಲ. ಅದಕ್ಕೆ ಕೆಲ್ವಿನ್ ಪ್ಲಾಂಕ್ ಹೇಳ್ತಾರೆ, ಇಟ್ ಈಸ್ ಇಂಪಾಸಿಬಲ್ ಟು ಡಿಸೈನ್ ಅನ್ ಎಂಜಿನ್ ವಿಚ್ ಟೇಕ್ಸ್ ಎಂಟೈರ್ ಹೀಟ್ ವಿಚ್ ಕನ್ವರ್ಟ್ಸ್ ಎಂಟೈರ್ ಹೀಟ್ ಇನ್ ಟು ದಿ ಯೂಸ್ಫುಲ್ ವರ್ಕ್ ಕಂಟಿನ್ಯೂಸ್ಲಿ. ವಾಟ್ ಎವರ್ ದ ಹೀಟ್ ಟೇಕ್ಸ್ ಫ್ರಮ್ ದ ಸೋರ್ಸ್, ಎಂಟೈರ್ ಹೀಟ್ ಇಟ್ ಕೆನಾಟ್ ಕನ್ವರ್ಟ್ ಇನ್ ಟು ಯೂಸ್ಫುಲ್ ವರ್ಕ್ ಅಂತ ಹೇಳ್ತಾನೆ. ಅಂತ ಇಂಜಿನ್ ಅನ್ನ ನಾವು ಡಿಸೈನ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ಕ್ಲಾಶಿಯಸ್ ಏನ್ ಹೇಳ್ತಾನೆ, ಇದಕ್ಕೆ ಬಂದು ರೆಫ್ರಿಜಿರೇಟರ್ ಸಂಬಂಧಪಟ್ಟಂಗೆ ಹೇಳ್ತಾನೆ. ಎರಡು ಸ್ಟೇಟ್ಮೆಂಟ್ಗಳು ಬಹಳ ಮುಖ್ಯ. ಕ್ಲಾಶಿಯಸ್ ಏನ್ ಹೇಳ್ತಾನೆ, ಇಟ್ ಈಸ್ ಇಂಪಾಸಿಬಲ್ ಟು ಡಿಸೈನ್ ಎನ್ ಎಂಜಿನ್ ವಿಚ್ ಟೇಕ್ಸ್ ಹೀಟ್ ಕಂಟಿನ್ಯೂಸ್ಲಿ ಫ್ರಮ್ ಎ ಕೋಲ್ಡ್ ಬಾಡಿ without the support of work and rejects it to the surrounding. ಅರ್ಥ ಆಯ್ತಾ? ಕೋಲ್ಡ್ ಬಾಡಿಯಿಂದ ಸತತವಾಗಿ ಹೀಟನ್ನು ಎಳ್ಕೊಂಡು ಯಾರ ಸಹಾಯನೂ ಇಲ್ಲದೆ ಹೊರಗಡೆ ಬಿಡೋ ಅಂತಹ ಎಂಜಿನ್ ಅನ್ನು ನಾವು ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಹಂಗೇನಾದ್ರೂ ಆಯ್ತು ಅಂದ್ರೆ ರೆಸ್ನಿಕ್ ಅಂಡ್ ಹ್ಯಾಲಿಡ್ ಅನ್ನು ಹೇಳ್ತಾರೆ, ನಿಮಗೆ ಕರೆಂಟ್ ಪವರ್ ಸಪ್ಲೈನೇ ಬೇಕಾಗಿಲ್ಲ ಅಂದ್ರೆ ಇಲ್ಲಿ ಪ್ಲಗ್ ಇನ್ ಮಾಡೋ ನೆಸಿಟಿ ಇಲ್ಲ. ಫ್ರಿಡ್ಜ್ ಅನ್ನು ನೀವು ಗೋಡೆ ಅಥವಾ ಸ್ವಿಚ್ ಬೋರ್ಡ್ಗೆ ಕನೆಕ್ಟ್ ಮಾಡೋ ನೆಸಿಟಿನೇ ಇಲ್ಲ. ತಗೊಂಬಂದ ಫ್ರಿಡ್ಜ್ ಮನೆಯಲ್ಲಿ ಇಟ್ಟ, ಪೂಜೆ ಮಾಡ್ದ, ಒಳಗಡೆಗೆ ಏನೇನು ಬೇಕೋ ಸಾಮಾನು ತುಂಬಿಕೊಂಡು ಇಟ್ಟ, ಮುಗೀತು. ನೀರು, ಹಣ್ಣು, ಹಾಲು, ಮೆಡಿಸಿನ್ ಅಥವಾ ಐಸ್ ಕ್ರೀಮ್, ಐಸ್ ಕ್ಯೂಬ್ ಈ ತರ ಎಲ್ಲ ಇಟ್ಕೋಬಹುದು. ಆದರೆ ಕ್ಲಾಶಿಯಸ್ ಸ್ಟೇಟ್ಮೆಂಟ್ ಪ್ರಕಾರ ಹಂಗೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಇಂಪಾಸಿಬಲ್ ಟು ಡಿಸೈನ್ ಅನ್ ಎಂಜಿನ್ ವಿಚ್ ಟೇಕ್ಸ್ ಹೀಟ್ ಕಂಟಿನ್ಯೂಸ್ಲಿ ಫ್ರಮ್ ಕೋಲ್ಡ್ ಬಾಡಿ ಅಂಡ್ ಗಿವ್ಸ್ ಕಂಟಿನ್ಯೂಸ್ ಟು ದ ಹಾಟ್ ಬಾಡಿ ವಿತೌಟ್ ದಿ ಸಪೋರ್ಟ್ ಆಫ್ ಎನಿ ವರ್ಕ್. ಸೊ ಎರಡನ್ನು ನೋಡಿ ನಿಮ್ಗೆ ಏನು ಅನ್ಸುತ್ತೆ? ಯಾವ ಕಾರಣಕ್ಕೂ ನಾವು ಎನರ್ಜಿಯನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಎನರ್ಜಿಯನ್ನು ಡೆಸ್ಟ್ರಾಯ್ನೂ ಮಾಡೋಕ್ಕಾಗಲ್ಲ. ಅಂದರೆ ವಿ ಕ್ಯಾನಾಟ್ ಗೋ ಎಗೇನ್ಸ್ಟ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ. ಇನ್ಫ್ಯಾಕ್ಟ್ ಆ ಥರ ಎಂಜಿನ್ಗಳು ಏನಾದ್ರು ಮಾಡಿದರೆ ಅವನ್ನ ಡ್ರೀಮ್ ಎಂಜಿನ್ ಅಂತ ಕರಿಬಹುದು ನಾವು. ಇಲ್ಲಿ ಏನಾದರೂ ಮಾಡಿದರೆ ಇದನ್ನ ಅಥವಾ ಇದನ್ನ ಮಾಡಿದ್ರೆ, ಇಫ್ ಇಟ್ ಈಸ್ ಕನ್ವರ್ಟಿಂಗ್ ಎಂಟೈರ್ ಹೀಟ್ ಇಂಟು ದಿ ವರ್ಕ್, ಇಟ್ ಈಸ್ ಗೋಯಿಂಗ್ ಟು ಬಿ ಎ ಡ್ರೀಮ್ ಎಂಜಿನ್, ಐಡಿಯಲ್ ಎಂಜಿನ್. ಈವನ್ ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಡ್ರೀಮ್ ಎಂಜಿನ್ ಆರ್ ಐಡಿಯಲ್ ಎಂಜಿನ್. ಆಯ್ತಾ? ಸೊ ಇನ್ನೊಮ್ಮೆ ಹೇಳಿ ಈ ವಿಡಿಯೋನ ಮುಗಿಸ್ತೀನಿ. ಸೆಕೆಂಡ್ ಲಾ ಅಕಾರ್ಡಿಂಗ್ ಟು ಕೆಲ್ವಿನ್ ಅಂಡ್ ಪ್ಲಾಂಕ್, ಇಟ್ ಈಸ್ ಇಂಪಾಸಿಬಲ್ ಟು ಡಿಸೈನ್ ಎ ಎಂಜಿನ್ ವಿಚ್ ಕ್ಯಾನ್ ಟೇಕ್ ವಿಚ್ ಕನ್ವರ್ಟ್ಸ್ ಎಂಟೈರ್ ಹೀಟ್ ಇಂಟು ಯೂಸ್ಫುಲ್ ವರ್ಕ್. ವಾಟ್ ಎವರ್ ದ ಹೀಟ್ ಇಟ್ ಟೇಕ್ಸ್ ಫ್ರಮ್ ದ ಸೋರ್ಸ್, ಕನ್ವರ್ಟಿಂಗ್ ದಟ್ ಇಂಟು ಯೂಸ್ಫುಲ್ ವರ್ಕ್ is impossible ಅಂತ. ನೆಕ್ಸ್ಟ್ ಕ್ಲಾಶಿಯಸ್ ಸ್ಟೇಟ್ಮೆಂಟ್ ಪ್ರಕಾರ, ಇಟ್ ಈಸ್ ನಾಟ್ ಪಾಸಿಬಲ್ ಟು ಡಿಸೈನ್ ಅನ್ ಎಂಜಿನ್ which takes continuously heat from the body at lower temperature or take heat from the cold body and rejects it to the surrounding without anybody's support ಅಂತ, without doing any work ಅಂತ. ಒಟ್ಟಾರೆ ಈ ಮೀನಿಂಗ್ ಬರೋ ಥರ ನೀವು ಹೆಂಗ್ ಬೇಕಾದ್ರೂ ಬರೆದ್ರೂ ಆಗುತ್ತೆ. ಕೆಲವೊಂದು ಸ್ಟೇಟ್ಮೆಂಟ್ಗಳು ಬೇರೆ ಬೇರೆ ಥರನೇ ಇರುತ್ತೆ. ಬಟ್ ಓವರ್ ಆಲ್ ಸಮ್ಮರಿ ಇಷ್ಟೇನೆ, ತಗೊಂಡಂಥ ಹೀಟನ್ನು ಪೂರ್ತಿ ವರ್ಕಾಗಿ ಕನ್ವರ್ಟ್ ಮಾಡಲ್ಲ, ಆಮೇಲೆ ವರ್ಕಿನ ಸಪೋರ್ಟ್ ಇಲ್ಲದೆ ಹೀಟನ್ನು ತಗೊಳಕ್ಕೂ ಆಗೋದಿಲ್ಲ ಅಷ್ಟೇನೆ. ಇದರಿಂದ ಅದು ಆಗಲ್ಲ, ಅದರಿಂದ ಇದು ಆಗಲ್ಲ ಅಷ್ಟೇನೆ ಮುಖ್ಯವಾಗಿ. ಸೊ ಅದು ಕೆಲ್ವಿನ್ ಪ್ಲಾಂಕ್ ಸ್ಟೇಟ್ಮೆಂಟ್, ಇದು ಕ್ಲಾಶಿಯಸ್ ಸ್ಟೇಟ್ಮೆಂಟ್. ಸೊ ಹಂಗೇನಾದ್ರು ಆಯ್ತು ಅಂದ್ರೆ ಒಂದು ಐಡಿಯಲ್ ಇಂಜಿನ್ ಅಂತ ಕರಿಬಹುದು. ಐಡಿಯಲ್ ಇಂಜಿನ್ ಅಂದ್ರೆ ಏನು? ಸರಿ ಯಾಕೆ ಸರ್ ಹಿಂಗೆ ಆಗೋದಿಲ್ಲ? ಈಗೊಂದು ಪ್ರಶ್ನೆ ಬರುತ್ತೆ, ಯಾಕೆ ಸರ್ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಕೇಳಿದ್ರೆ, ಯಾಕೆ ಆಗೋಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದಿ ಪ್ರೋಸೆಸಸ್ ಆರ್ ಇರ್ರಿವರ್ಸಿಬಲ್ ಅಂದ್ರೆ ಏನು ಅಂತ ಆಗ್ಲೇ ಹೇಳಿದ್ದೀನಿ. ನಮ್ಮ ನೇಚರಲ್ಲಿ ನಡೆಯುವಂಥ ಬಹಳಷ್ಟು ಪ್ರಕ್ರಿಯೆಗಳು ಇರ್ರಿವರ್ಸಿಬಲ್. ಹಾಗಾಗಿ ನಾವು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ಗೆ ಬೇಸೇನೆ ಇರ್ರಿವರ್ಸಿಬಲ್ ಪ್ರೋಸೆಸ್. ಸರ್ ನಾನು ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಪ್ರೂವ್ ಮಾಡ್ಬೋದಾ? ಇಲ್ಲ, ಇಂಪಾಸಿಬಲ್
ಇಂಪಾಸಿಬಲ್, ಇದುವರೆಗೂ ಯಾರು ಪ್ರೂವ್ ಮಾಡಿಲ್ಲ. ಆದ್ರೆ ಇವತ್ತಿನ ತನಕ ಒಂದೇ ಒಂದು ಎಕ್ಸಾಂಪಲ್ ಸಿಕ್ಕಿಲ್ಲ ವಿಚ್ ಈಸ್ ವಯಲೇಟಿಂಗ್ ದ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ನ ವಯಲೇಟ್ ಮಾಡುವಂತ ಒಂದು ಉದಾಹರಣೆನೂ ಸಿಕ್ಕಿಲ್ಲ, ಸಿಕ್ಕೋದು ಇಲ್ಲ. ಯಾಕೆ? ಬಿಕಾಸ್ ಇಟ್ ಈಸ್ ಲಾ ಆಫ್ ನೇಚರ್, ದಟ್ ಈಸ್ ಫಿಸಿಕ್ಸ್. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಐಡಿಯಲ್ ಇಂಜಿನ್ ಅನ್ನು ತಗೊಳ್ಳೋಣ, ಕಾರ್ನಾಟ್ ಇಂಜಿನ್ ಅಂತ. ಅದರಲ್ಲಿ ಏನಾದರೂ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತಾ, ಎಫಿಷಿಯನ್ಸಿ ಈಕ್ವೇಷನ್ ಏನು ಬರುತ್ತೆ ಅದನ್ನೆಲ್ಲ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಹಿಯರಿಂಗ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.